ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸುಮಾರು 2 ತಿಂಗಳಾಯ್ತು. 2 ತಿಂಗಳಾದ್ಮೇಲೆ ಇವಾಗ ಮತ್ತೆ ವಿಶ್ವಂಬರ, ನಾವು ಮತ್ತೆ ವಿಶ್ವಂಬರ ಪುಸ್ತಕ ಓದೋಣ. ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಸುಮಾರು 2 ತಿಂಗಳು ತುಂಬಾ ಬ್ಯುಸಿ ಇತ್ತು, ಆಗ್ಲಿಲ್ಲ. ಈಗ ಅವಕಾಶ ಸಿಕ್ಕಿದೆ, ಮತ್ತೆ ಶುರು ಮಾಡೋಣ. ನಾವು 11 ಅಧ್ಯಾಯ ಮುಗಿಸಿದ್ವಿ. ಇವತ್ತು 12ನೇ ಅಧ್ಯಾಯದಿಂದ ಶುರು ಮಾಡೋಣ. ಮಾಡ್ಬೋದಲ್ಲ? ಇವಾಗಲೇ ಶುರು ಮಾಡ್ಬೋದಾ? ಇನ್ನು ಯಾರಾದ್ರು ಇನ್ನೊಂದು ಬರ್ತಾರೆ ಅಂತ ಕಾಯ್ಬೇಕಾ? ಶುರು ಮಾಡೋಣ ಅಲ್ಲ? 8:30 ಕರೆಕ್ಟಾಗಿ ಶುರು ಮಾಡೋಣ. ಈ ಒಂದು ಅಧ್ಯಾಯದ್ದು ಮಧ್ಯದಲ್ಲಿ ಜಾಯ್ನ್ ಆಗೋರು ಜಾಯ್ನ್ ಆಗ್ತಾರೆ, ತೊಂದರೆ ಇಲ್ಲ. ನಿಮ್ಗೆಲ್ಲರಿಗೂ ಶೇರ್ ಮಾಡಿರೋದು ಕಾಣಿಸ್ತಾ ಇದೆಯಾ? ಇದು ಅಧ್ಯಾಯ 12 ಚೈತನ್ಯ ಮಹಾಪ್ರಭುಗಳ ಭಕ್ತರ ಗುಣವರ್ಣನೆ ಕಾಣಿಸ್ತಾ ಇದೆಯಾ? ಅದು ಓದಕ್ಕೆ? ಪ್ರಭುಜಿ ಕಾಣಿಸ್ತಾ ಇದೆ. ಆಯ್ತು, ಹಾಗಾದ್ರೆ ಶುರು ಮಾಡೋಣ. ಶ್ರೀ ಚೈತನ್ಯ ಮಹಾಪ್ರಭು ಕಿ ಜಯ, ವಿಶ್ವಂಭರ ಕಿ ಜಯ. ಅಧ್ಯಾಯ 12 ಚೈತನ್ಯ ಮಹಾಪ್ರಭುಗಳ ಭಕ್ತರ ಗುಣವರ್ಣನೆ. ಜಗನ್ನಾಥಪುರಿಯಲ್ಲಿ ಇರುವ ದಿನಗಳಲ್ಲಿ ಚೈತನ್ಯ ಮಹಾಪ್ರಭುಗಳ ದಿನಚರಿಯು ಹೀಗಿತ್ತು. ಅವರು ಮುಂಜಾನೆ ಎದ್ದು ಮೊದಲಿಗೆ ಜಗನ್ನಾಥನ ದರ್ಶನವನ್ನು ಮಾಡುತ್ತಿದ್ದರು. ದರ್ಶನವನ್ನು ಮಾಡುತ್ತಿರುವಾಗಲೇ ಹಾಡಲು ಪ್ರಾರಂಭಿಸುತ್ತಿದ್ದರು. ಹಾಡುತ್ತಲೇ ಅವರು ನರ್ತನವನ್ನೂ ಮಾಡುತ್ತಿದ್ದರು. ಸ್ವಾಮಿ ಜಗನ್ನಾಥನಿಗೆ ಮಧ್ಯಾಹ್ನದ ಹೊತ್ತಿಗೆ ನೈವೇದ್ಯ ಸಮರ್ಪಣೆ ನಡೆಯುವುದು ಪದ್ಧತಿ. ಅದನ್ನು ಉಪಲಭೋಗ ನೈವೇದ್ಯ ಎಂದು ಕರೆಯಲಾಗುತ್ತದೆ. ಆ ಹೊತ್ತಿನಲ್ಲಿ ಅರ್ಚಕರಿಗಲ್ಲದೆ ಇನ್ನಾರಿಗೂ ದೇವಸ್ಥಾನದ ಒಳಗೆ ಇರುವ ಅವಕಾಶ ಇರುವುದಿಲ್ಲ. ಉಪಲಭೋಗ ನೈವೇದ್ಯವು ನಡೆಯುವಾಗ ಚೈತನ್ಯ ಮಹಾಪ್ರಭುಗಳು ದೇವರಿಗೆ ನಮಸ್ಕರಿಸಿ ದೇವಸ್ಥಾನದಿಂದ ಹೊರಗೆ ಬರುತ್ತಿದ್ದರು. ಮುಂದೆ ಅವರು ನೇರವಾಗಿ ಹರಿದಾಸ ಠಾಕೂರರ ಕುಟೀರ ಇರುವ ಸಿದ್ಧ ಬಕುಳಕ್ಕೆ ತೆರಳುತ್ತಿದ್ದರು. ಅಲ್ಲಿ ಠಾಕೂರರಿಗೆ ದರ್ಶನ ನೀಡುತ್ತಿದ್ದರು. ಆಮೇಲೆ ಕಾಶಿ ಮಿಶ್ರರ ನಿವಾಸದಲ್ಲಿರುವ ತಮ್ಮ ನಿವಾಸಕ್ಕೆ ಮರಳುತ್ತಿದ್ದರು. ತಮ್ಮ ಕೊಠಡಿಯಲ್ಲಿ ಕುಳಿತು ಜಪಮಾಲೆಯನ್ನು ಹಿಡಿದು ಏಕಾಂತದಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುತ್ತಿದ್ದರು. ಚೈತನ್ಯ ಮಹಾಪ್ರಭುಗಳು ತಮ್ಮ ಕೊಠಡಿಯಲ್ಲಿ ಕುಳಿತು ಜಪ ಮಾಡುತ್ತಿರುವಾಗ ಅಲ್ಲಿ ಅದ್ವೈತ ಆಚಾರ್ಯರು ಪ್ರತ್ಯಕ್ಷರಾಗುತ್ತಿದ್ದರು. ಮಹಾಪ್ರಭುಗಳ ಎದುರು ಕುಳಿತು ಮಹಾಪ್ರಭುಗಳನ್ನು ಅರ್ಚಿಸಲು ಪ್ರಾರಂಭಿಸುತ್ತಿದ್ದರು. ಅದ್ವೈತ ಆಚಾರ್ಯರು ಅರ್ಚನೆಯನ್ನು ಆರಂಭಿಸುವ ಮೊದಲು ಚೈತನ್ಯ ಮಹಾಪ್ರಭುಗಳಿಗೆ ಕಾಲು ಮತ್ತು ಬಾಯಿ ತೊಳೆದುಕೊಳ್ಳಲು ಸುಗಂಧಯುಕ್ತ ನೀರನ್ನು ನೀಡುತ್ತಿದ್ದರು. ಬಳಿಕ ಅರ್ಚನೆಯನ್ನು ಆರಂಭಿಸಿ ಮಹಾಪ್ರಭುಗಳ ದೇಹಕ್ಕೆ ಚಂದನವನ್ನು ಪೂಸುತ್ತಿದ್ದರು. ಕುತ್ತಿಗೆಗೆ ಹೂವಿನ ಹಾರವನ್ನು ತೊಡಿಸಿ ತಲೆಯ ಮೇಲೆ ತುಳಸಿ ಮಂಜರಿಗಳನ್ನು ಇರಿಸುತ್ತಿದ್ದರು. ಬಳಿಕ 2 ಕೈಗಳನ್ನು ಜೋಡಿಸಿ ವಂದಿಸಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದರು. ಅದ್ವೈತ ಆಚಾರ್ಯರ ಪೂಜೆ ಹೀಗೆ ಸಮಾಪ್ತಿಗೊಳ್ಳುತ್ತಿತ್ತು. ಆ ಬಳಿಕ ಚೈತನ್ಯ ಮಹಾಪ್ರಭುಗಳು ಅದೇ ರೀತಿಯಲ್ಲಿ ಅದ್ವೈತ ಆಚಾರ್ಯರನ್ನು ಪೂಜಿಸಲು ಮುಂದಾಗುತ್ತಿದ್ದರು. ಮಹಾಪ್ರಭುಗಳು ಯೋ ಅಸಿ ಸೋ ಅಸಿ ನಮೋಸ್ತುತೆ ಎನ್ನುವ ಮಂತ್ರವನ್ನು ಪಠಿಸುತ್ತಿದ್ದರು. ಆ ಮಂತ್ರವು ನೀವು ಯಾರು ಆಗಿದ್ದೀರೋ ಅವರೇ ನೀವು, ಇಂಥ ನಿಮಗೆ ನಾನು ನಮಸ್ಕರಿಸುತ್ತೇನೆ ಎಂಬ ಅರ್ಥವುಳ್ಳದಾಗಿದೆ. ಮಹಾಪ್ರಭುಗಳು ಆ ಭಾವನೆಯಲ್ಲೇ ಅದ್ವೈತ ಆಚಾರ್ಯರಿಗೆ ನಮಸ್ಕರಿಸುತ್ತಿದ್ದರು. ಹೀಗೆ ಅದ್ವೈತ ಆಚಾರ್ಯರು ಮತ್ತು ಚೈತನ್ಯ ಮಹಾಪ್ರಭುಗಳು ಪರಸ್ಪರ ಪೂಜಿಸಿಕೊಳ್ಳುತ್ತಿದ್ದರು. ತದನಂತರ ಅದ್ವೈತ ಆಚಾರ್ಯರು ಮಹಾಪ್ರಭುಗಳಲ್ಲಿ ಮಧ್ಯಾಹ್ನದ ಭೋಜನಕ್ಕೆ ತಮ್ಮ ಮನೆಗೆ ಬರಬೇಕೆಂದು ವಿನಂತಿ ಮಾಡುತ್ತಿದ್ದರು. ಬೇರೆ ಭಕ್ತರು ಮಹಾಪ್ರಭುಗಳನ್ನು ತಮ್ಮ ಮನೆಗೆ ಕರೆಯಬೇಕೆಂಬ ಆಶಯ ವ್ಯಕ್ತಪಡಿಸಿದಾಗ ಅವರ ಪರವಾಗಿ ಅದ್ವೈತ ಆಚಾರ್ಯರು ತಾವು ಈ ದಿನ ಇಂಥ ಭಕ್ತರ ಮನೆಯಲ್ಲಿ ಪ್ರಸಾದ ಸ್ವೀಕರಿಸಬೇಕು, ತಮ್ಮ ಒಪ್ಪಿಗೆಯಿಂದ ಅವರು ಪುಲಕಿತರಾಗುತ್ತಾರೆ ಎಂದು ವಿನಂತಿಸಿಕೊಳ್ಳುತ್ತಿದ್ದರು. ಚೈತನ್ಯ ಮಹಾಪ್ರಭುಗಳು ಅದನ್ನು ನಡೆಸಿಕೊಡಲು ಮುಂದಾಗುತ್ತಿದ್ದರು. ಮಹಾಪ್ರಭುಗಳಿಗೆ ಅಸಂಖ್ಯಾತ ಭಕ್ತರು ಇರುವುದರಿಂದ ಅವರು ಎಲ್ಲ ಭಕ್ತರ ಮನೆಗೆ ಹೋಗಲಾರರು. ಅಂತಹ ಸಂದರ್ಭದಲ್ಲಿ ಅವರು ತಾವು ಹೋಗುವ ಭಕ್ತರ ಮನೆಗೆ ತಮ್ಮ ಇತರ ಭಕ್ತರನ್ನೂ ಆಹ್ವಾನಿಸುವ ಮೂಲಕ ಅವರನ್ನು ಖುಷಿಪಡಿಸುತ್ತಿದ್ದರು. ಕೃಷ್ಣ ಜನ್ಮಾಷ್ಟಮಿಯು ಬಂತು ಎನ್ನುವಂತೆ ಬಂದೇ ಬಂತು.
ಜಗನ್ನಾಥಪುರಿಯ ಮಂದಿ ಕೃಷ್ಣ ಜನ್ಮಾಷ್ಟಮಿಯನ್ನು ನಂದ ಮಹೋತ್ಸವ ಎಂದು ಕರೆಯುವುದು ರೂಢಿ. ಈ ಸಂದರ್ಭದಲ್ಲಿ ಮಹಾಪ್ರಭುಗಳು ಅವರ ಭಕ್ತರು ಗೊಲ್ಲ ಬಾಲಕರ ವೇಷ ಧರಿಸುವುದರಲ್ಲಿ ಸಂತೋಷ ಪಡುತ್ತಿದ್ದರು. ಎಲ್ಲ ಭಕ್ತರು ಹರೇ ಕೃಷ್ಣ ಮಹಾಮಂತ್ರವನ್ನು ಕೀರ್ತಿಸುತ್ತಾ ಹಾಲು ಮೊಸರಿನ ಮಡಿಕೆಗಳನ್ನು ಅಡ್ಡೆಗಳಲ್ಲಿಟ್ಟು ಹೆಗಲ ಮೇಲೆ ಹೊತ್ತು ಬರುತ್ತಿದ್ದರು. ಇದರಿಂದ ಉತ್ಸವಕ್ಕೆ ಶೋಭೆ ಒದಗುತ್ತಿತ್ತು. ಆ ಸಲದ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಕಾನಾಯಿ ಕುಟಿಯ ಎಂಬಾತನು ನಂದ ಮಹಾರಾಜನ ವೇಷ ಧರಿಸಿದರೆ, ಜಗನ್ನಾಥ ಮಾಹಿತಿ ಎಂಬಾತನು ಯಶೋದೆಯ ಪಾತ್ರಧಾರಿಯಾಗಿದ್ದ. ಆ ಸಂದರ್ಭದಲ್ಲಿ ಪ್ರತಾಪರುದ್ರ ಮಹಾರಾಜ, ಸಾರ್ವಭೌಮ ಭಟ್ಟಾಚಾರ್ಯ, ಕಾಶಿ ಮಿಶ್ರ ಮೊದಲಾದವರು ಅಲ್ಲಿದ್ದರು. ಅವರು ನಂದ ಮಹಾರಾಜನ ಮತ್ತು ಯಶೋದೆಯ ಪಾತ್ರಗಳನ್ನು ನೋಡಿ ಆನಂದಿಸಿದರು. ಚೈತನ್ಯ ಮಹಾಪ್ರಭುಗಳಿಗೆ ಆ ಸನ್ನಿವೇಶವನ್ನು ನೋಡಿ ಆನಂದವನ್ನು ತಡೆದುಕೊಳ್ಳಲಾಗಲಿಲ್ಲ. ಅವರು ದೈವೋನ್ಮಾದಕ್ಕೆ ಒಳಗಾಗಿ ನರ್ತಿಸಲಾರಂಭಿಸಿದರು. ಊರ ಮಂದಿ ಮಹಾಪ್ರಭುಗಳ ಮೇಲೆ, ಅವರ ಭಕ್ತರ ಮೈ ಮೇಲೆ ಹಾಲು, ಮೊಸರು ಮತ್ತು ಅರಿಶಿನ ನೀರನ್ನು ಸುರಿಯುತ್ತಲೇ ಹೋದರು. ಅವರೆಲ್ಲರನ್ನೂ ಪೂರ್ತಿ ನೆನೆಸಿದರು. ಅದ್ವೈತ ಆಚಾರ್ಯರು ಅದನ್ನು ನೋಡಿ ಆನಂದಿಸಿದರು. ಅವರಿಗೆ ಅದು ಸಾಲದಾಯಿತು. ಮಹಾಪ್ರಭುಗಳ ಲೀಲೆಗಳನ್ನು ಇನ್ನಷ್ಟು ನೋಡಬೇಕು ಎನಿಸಿತು. ಅವರು ಮಹಾಪ್ರಭುಗಳಲ್ಲಿ, ದಯವಿಟ್ಟು ಕೋಪಿಸಿಕೊಳ್ಳಬೇಡಿ, ನಾನು ನಿಮಗೊಂದು ದೊಣ್ಣೆಯನ್ನು ನೀಡುತ್ತೇನೆ. ನೀವು ಅದನ್ನು ತಿರುಗಿಸುವ ಕೌಶಲ್ಯವನ್ನು ತೋರಿಸಿದರೆ ಆಗ ನಾನು ನಿಮ್ಮನ್ನು ಗೊಲ್ಲ ಬಾಲಕನೆಂದು ಒಪ್ಪಿಕೊಳ್ಳಬಹುದು ಎಂದು ಸವಾಲು ಹಾಕಿದರು. ಮಹಾಪ್ರಭುಗಳು ನಗುತ್ತಲೇ ಅದ್ವೈತ ಆಚಾರ್ಯರ ಸವಾಲನ್ನು ಸ್ವೀಕರಿಸಿದರು. ಆಚಾರ್ಯರು ನೀಡಿದ ದೊಣ್ಣೆಯನ್ನು ಹಿಡಿದುಕೊಂಡು ತಮ್ಮ ತಲೆಯ ಮೇಲೆ, ಬೆನ್ನ ಹಿಂದೆ, ಅಕ್ಕಪಕ್ಕಗಳಲ್ಲಿ, ಕಾಲುಗಳ ನಡುವೆ ಹಾಗೂ ಎದುರುಗಡೆ ತಿರುವಿದರು. ಅದು ಸಾಲದು ಎನ್ನುವಂತೆ ದೊಣ್ಣೆಯನ್ನು ಆಕಾಶಕ್ಕೆ ಬೀಸಿ ಎಸೆದರು. ಅದು ಕೆಳಗೆ ಬೀಳುತ್ತಿರುವಾಗಲೇ ತಟ್ಟನೆ ಹಿಡಿದು ತೋರಿಸಿದರು. ನಿತ್ಯಾನಂದ ಪ್ರಭುಗಳು ಮುಂದೆ ಬಂದು ಮಹಾಪ್ರಭುಗಳಿಂದ ಆ ದೊಣ್ಣೆಯನ್ನು ತೆಗೆದುಕೊಂಡರು. ಮಹಾಪ್ರಭುಗಳು ದೊಣ್ಣೆಯನ್ನು ತಿರುಗಿಸಿದ ಹಾಗೆಯೇ ತಾವೂ ದೊಣ್ಣೆಯನ್ನು ತಿರುವಿದರು. ತಾವೂ ಗೊಲ್ಲರ ಭಾವಾವೇಶದಲ್ಲಿರುವುದನ್ನು ಪ್ರಕಟಿಸಿದರು. ಪ್ರತಾಪರುದ್ರ ಮಹಾರಾಜನು ಬಹಳ ಸಂತುಷ್ಟನಾದ. ಅವನು ದೇವಸ್ಥಾನದ ಪಾರುಪತ್ಯಗಾರನನ್ನು ಕರೆಯಿಸಿ ಅವರಿಂದ ಜಗನ್ನಾಥ ದೇವರಿಗೆ ತೊಡಸಿದ್ದ ಬಹು ಅಮೂಲ್ಯವಾದ ವಸ್ತ್ರವೊಂದನ್ನು ತರಿಸಿದ. ಅದನ್ನು ಚೈತನ್ಯ ಮಹಾಪ್ರಭುಗಳ ತಲೆಗೆ ಪೇಟದಂತೆ ಸುತ್ತಲೂ ತನ್ನ ಸಹಾಯಕರಿಗೆ ಆದೇಶಿಸಿದ. ಇದೇ ರೀತಿಯಲ್ಲಿ ಬೇರೆಲ್ಲ ಭಕ್ತರ ತಲೆಗೂ ಜಗನ್ನಾಥನ ವಸ್ತ್ರಗಳನ್ನು ಸುತ್ತಲಾಯಿತು. ಆಗ ನಂದ ಮಹಾರಾಜನ ವೇಷಧಾರಿ ಕಾನಾಯಿ ಕುಟಿಯ ಮತ್ತು ಯಶೋದೆಯ ಪಾತ್ರಧಾರಿ ಜಗನ್ನಾಥ ಮಾಹಿತಿ ಅವರಿಗೆ ಭಾವಾವೇಶವಾಯಿತು. ಅವರಿಬ್ಬರೂ ಮುಂದೆ ಬಂದು ತಮ್ಮ ಮನೆಯಲ್ಲಿ ಇರುವ ಎಲ್ಲ ಸಂಪತ್ತನ್ನು ಅಲ್ಲಿದ್ದ ಜನರಿಗೆ ಹಂಚಲು ಮುಂದಾದರು. ಚೈತನ್ಯ ಮಹಾಪ್ರಭುಗಳು ಆ ಇಬ್ಬರ ಔದಾರ್ಯವನ್ನು ಮೆಚ್ಚಿಕೊಂಡರು. ಅವರೇ ತಮ್ಮ ತಂದೆ ತಾಯಿ ಎಂದು ಎಲ್ಲರಿಗೆ ಹೇಳಿದರು. ಅವರ ಬಳಿ ಬಂದು ಅವರಿಗೆ ನಮಸ್ಕರಿಸಿ ಗೌರವಿಸಿದರು. ಮುಂದೆ ವಿಜಯದಶಮಿಯ ದಿನವೂ ಬಂತು. ಚೈತನ್ಯ ಮಹಾಪ್ರಭುಗಳು ತಮ್ಮ ಭಕ್ತರಿಗೆಲ್ಲ ವಾನರ ಯೋಧರ ಪಾತ್ರಧಾರಿಗಳಾಗುವಂತೆ ಆದೇಶಿಸಿದರು. ಮಹಾಪ್ರಭುಗಳು ಸ್ವತಃ ಹನುಮಂತನ ವೇಷಧಾರಿಗಳಾದರು. ತಮ್ಮ ಅನುಚರರಿಂದ ಮರದ ದೊಡ್ಡ ಕೊಂಬೆಯೊಂದನ್ನು ತರಿಸಿ ಅದರಿಂದ ಲಂಕಾಪುರದ ಕೋಟೆಯನ್ನು ಹೊಡೆದೆರುಳಿಸುವಂತೆ ಸೂಚಿಸಿದರು. ಏರು ಸ್ವರದಲ್ಲಿ, ಆ ಮಹಾಪಾಪಿ ರಾವಣ ಎಲ್ಲಿ? ಅವನನ್ನು, ಅವನ ಕುಟುಂಬವನ್ನು ಈಗಲೇ ನಾಶ ಮಾಡುವೆ ಎಂದು ಆರ್ಭಟಿಸಿದರು. ಹೀಗೆ ಒಂದರ ಬೆನ್ನಿಗೆ ಇನ್ನೊಂದು ಎಂಬಂತೆ ರಾಸಯಾತ್ರೆ, ದೀಪಾವಳಿ, ಉತ್ಥಾನ ದ್ವಾದಶಿ ಮೊದಲಾದ ಹಬ್ಬಗಳು ಬಂದವು. ಮಹಾಪ್ರಭುಗಳು ಅವುಗಳನ್ನು ಹೇಗೆ ವಿಶಿಷ್ಟ ರೀತಿಯಲ್ಲಿ ಆಚರಿಸಬಹುದು ಎಂಬುದನ್ನು ಎಲ್ಲರಿಗೆ ತೋರಿಸಿಕೊಟ್ಟರು. ಚಾತುರ್ಮಾಸ್ಯದ 4 ತಿಂಗಳುಗಳು ಮುಗಿದ ಕೂಡಲೇ ಚೈತನ್ಯ ಮಹಾಪ್ರಭುಗಳು ನಿತ್ಯಾನಂದ ಪ್ರಭುಗಳನ್ನು ಅಂತರಂಗಕ್ಕೆ ಕರೆಸಿಕೊಂಡರು. ಖಾಸಗಿಯಾಗಿ ಚರ್ಚಿಸಲು ಮುಂದಾದರು. ಭಕ್ತರು ಅದನ್ನು ನೋಡಿ ಚಕಿತರಾಗಿ ಮಹಾಪ್ರಭುಗಳು ಏನು ಚರ್ಚಿಸುತ್ತಿದ್ದಾರೋ ಎಂದು ಕುತೂಹಲ ತೋರಿಸಿದರು. ಮಾರನೆಯ ದಿನ ಮಹಾಪ್ರಭುಗಳು ಎಲ್ಲರ ಕುತೂಹಲವನ್ನು ತಣಿಸಲು ಮುಂದಾದರು. ಎಲ್ಲ ಭಕ್ತರನ್ನು ಬಳಿ ಕರೆದು, ನೀವೆಲ್ಲರೂ ಬಂಗಾಳಕ್ಕೆ ಹಿಂದಿರುಗಿ ಅಲ್ಲಿರುವ ಎಲ್ಲರಿಗೆ ಕೃಷ್ಣ ಪ್ರಜ್ಞೆಯನ್ನು ಬೋಧಿಸಬೇಕು. ಹಾಗೆಯೇ ಪ್ರತಿ ವರುಷ ಜಗನ್ನಾಥನ ರಥೋತ್ಸವಕ್ಕೆ ಬರಬೇಕು. ಬಂದು ಗುಂಡೀಚಾ ದೇವಸ್ಥಾನವನ್ನು ಶುದ್ಧೀಕರಿಸಬೇಕು ಎಂದು ಆದೇಶಿಸಿದರು. ಆ ಹೊತ್ತಿನಲ್ಲಿ ಚೈತನ್ಯ ಮಹಾಪ್ರಭುಗಳ ಪಕ್ಕದಲ್ಲಿ ಅದ್ವೈತ ಆಚಾರ್ಯರು ಕುಳಿತಿದ್ದರು. ಅವರಿಗೆ ಮಹಾಪ್ರಭುಗಳು ಗೌರವದಿಂದ ಎಲ್ಲರಿಗೂ ಕೃಷ್ಣ ಪ್ರಜ್ಞೆಯನ್ನು ಮತ್ತು ಕೃಷ್ಣ ಭಕ್ತಿಯನ್ನು ನೀಡಿ
ಸಮಾಜದ ಅಂತ್ಯಜರಿಗೂ ಸಹ ಅದನ್ನು ನೀವು ನೀಡಬೇಕು ಎಂದು ವಿನಂತಿಸಿದರು. ಅದ್ವೈತ ಆಚಾರ್ಯರು ಆಜ್ಞೆ ಮಹಾಪ್ರಭು ಎಂದು ತಲೆಬಾಗಿದರು. ಅದ್ವೈತ ಆಚಾರ್ಯರ ಇದಿರು ಆಗ ನಿತ್ಯಾನಂದ ಪ್ರಭುಗಳು ಕುಳಿತಿದ್ದರು. ಅವರನ್ನು ಉದ್ದೇಶಿಸಿ ಮಹಾಪ್ರಭುಗಳು, ನೀವು ಈಗ ಬಂಗಾಳಕ್ಕೆ ಹೋಗುವುದು ಅತಿ ಮುಖ್ಯ. ನಿಮಗೆ ಸಹಾಯಕರಾಗಿ ರಾಮದಾಸ, ಗದಾಧರದಾಸ ಮೊದಲಾದವರನ್ನು ನಾನು ಕಳುಹಿಸಿಕೊಡುತ್ತೇನೆ. ದೈಹಿಕವಾಗಿ ನಾನು ನಿಮ್ಮಿಂದ ದೂರ ಇದ್ದೇನೆ ಎಂದುಕೊಳ್ಳಬೇಡಿ. ಯಾಕೆಂದರೆ ಕಾಲಕಾಲಕ್ಕೆ ನಾನು ಅಗೋಚರನಾಗಿ ನಿಮ್ಮೆಲ್ಲರ ಸಂಕೀರ್ತನೆ ಮತ್ತು ನರ್ತನವನ್ನು ನೋಡಲು ಬಂಗಾಳಕ್ಕೆ ಬರುತ್ತೇನೆ ಎಂದರು. ಮಹಾಪ್ರಭುಗಳು ಆಮೇಲೆ ಅಲ್ಲೇ ಇದ್ದ ಶ್ರೀವಾಸ ಠಾಕೂರರನ್ನು ತಬ್ಬಿಕೊಂಡರು. ಅವರ ಹೆಗಲ ಮೇಲೆ ಕೈ ಹಾಕಿ, ನಿಮ್ಮಿಂದ ನನಗೊಂದು ಕೆಲಸ ಆಗಬೇಕಾಗಿದೆ. ನಾನು ನಿಮ್ಮ ಕೈಯಲ್ಲಿ ಸ್ವಾಮಿ ಜಗನ್ನಾಥನ ಪ್ರಸಾದ ಮತ್ತು ಶೇಷವಸ್ತ್ರವನ್ನು ಕೊಡುತ್ತೇನೆ. ಅದನ್ನು ನನ್ನ ತಾಯಿ ಸಚೀದೇವಿಗೆ ನೀವು ಒಪ್ಪಿಸಬೇಕು. ಅವರಲ್ಲಿ ನಿಮ್ಮ ಮಗ ಮಾಡಿದ ತಪ್ಪುಗಳನ್ನು ನೀವು ಕ್ಷಮಿಸಬೇಕು ಎಂದು ಆತ ಭಿನ್ನವಿಸಿದ್ದಾನೆ ಎಂದು ಹೇಳಬೇಕು ಎಂದರು. ಶ್ರೀವಾಸ ಠಾಕೂರರು ಮೌನವಾಗಿ ಮಹಾಪ್ರಭುಗಳ ಆಜ್ಞೆಯನ್ನು ಸ್ವೀಕರಿಸಿದರು. ಅದನ್ನು ಗಮನಿಸಿ ಮಹಾಪ್ರಭುಗಳು ಪುಲಕಿತರಾದರು. ಯಾವ ತಾಯಿಯೂ ತನ್ನ ಮಗ ಸನ್ಯಾಸಿಯಾಗುವುದನ್ನು ಸಹಿಸಲಾರಳು. ಇದಕ್ಕೆ ನನ್ನ ತಾಯಿಯೂ ಅಪವಾದವಲ್ಲ. ನಾನು ಅವಳ ಮಾತನ್ನು ಮೀರಿ ಸನ್ಯಾಸ ದೀಕ್ಷೆ ತೆಗೆದುಕೊಂಡೆ. ಅದು ಅವಳಿಗೆ ಅತೀವ ನೋವು ನೀಡಿತ್ತು. ಆದರೆ ನಾನು ಅವಳನ್ನು ನೋಯಿಸುವುದಕ್ಕಾಗಿ ಸನ್ಯಾಸ ದೀಕ್ಷೆ ಸ್ವೀಕರಿಸಿದ್ದಲ್ಲ. ಆ ದಿನಗಳಲ್ಲಿ ನನ್ನ ಮನೋಸ್ಥಿತಿಯು ಆ ರೀತಿಯಲ್ಲೇ ಇತ್ತು ಎಂದರು. ಮುಂದುವರಿಸುತ್ತಾ, ಈಗ ನಾನು ನೀಲಾಚಲದಲ್ಲಿ ಜಗನ್ನಾಥಪುರಿ ಕ್ಷೇತ್ರದಲ್ಲಿ ಇರುವುದು ನನ್ನ ತಾಯಿಯ ಆಜ್ಞೆಯ ಮೇರೆಗೆ. ಆದರೂ ಆಗಾಗ ಆಕೆಯನ್ನು ನೋಡಲು ನಾನು ಪ್ರತಿದಿನವೂ ನವದ್ವೀಪಕ್ಕೆ ಹೋಗುತ್ತಲೇ ಇರುತ್ತೇನೆ. ಅವಳು ನನ್ನ ಇರುವಿಕೆಯನ್ನು ಗ್ರಹಿಸಬಲ್ಲಳಾದರೂ ಆಕೆಗೆ ಅದನ್ನು ನಂಬಲು ಕಷ್ಟ ಎಂದರು. ಒಮ್ಮೆ ಏನಾಯಿತೆಂದರೆ, ಆಕೆ ನನಗೆ ಬಹಳ ಇಷ್ಟವಾದ ಆಹಾರಗಳನ್ನು ತಯಾರಿಸಿ ಸಾಲಿಗ್ರಾಮ ಶಿಲೆಗೆ ಅರ್ಪಿಸಿದಳು. ನಂತರ ಆ ಆಹಾರವನ್ನು ಆಕೆ ತನ್ನ ತೊಡೆಯ ಮೇಲೆ ಇರಿಸಿಕೊಂಡು, ಇವೆಲ್ಲವೂ ನನ್ನ ನಿಮಾಯಿಗೆ ಇಷ್ಟವಾದವು ಎಂದು ಅಳಹತ್ತಿದಳು. ಆಗ ನಾನು ಅಲ್ಲಿಗೆ ಹೋಗಿ ಆ ಆಹಾರವನ್ನು ಸೇವಿಸಿದೆ. ಎಷ್ಟೋ ಹೊತ್ತಿನ ಮೇಲೆ ಆಕೆ ಅಳು ನಿಲ್ಲಿಸಿ ಖಾಲಿಯಾದ ತಟ್ಟೆಯನ್ನು ನೋಡಿದಳು. ಆಕೆಗೆ ಆಶ್ಚರ್ಯವಾಯಿತು. ಆಕೆ ಬಾಲಗೋಪಾಲನೇ ಎಲ್ಲವನ್ನೂ ತಿಂದಿರಬೇಕು ಎಂದುಕೊಂಡಳು. ಆದರೂ ಆಕೆಗೆ ಸಂಶಯ ಬಂದು ಅಡಿಗೆ ಮನೆಯಿಂದ ಮತ್ತೆ ಅದೇ ಆಹಾರ ಪದಾರ್ಥಗಳನ್ನು ತರುವುದಕ್ಕೆ ಒಳಹೋದಳು. ಅಲ್ಲಿ ಆಕೆ ಸಿದ್ಧಪಡಿಸಿದ್ದ ಆಹಾರ ಪದಾರ್ಥಗಳು ಒಂದಿಷ್ಟೂ ಕಡಿಮೆಯಾಗದೆ ಉಳಿದಿದ್ದವು. ಆಕೆ ಅತ್ಯಾಶ್ಚರ್ಯದಲ್ಲಿ ಮತ್ತೆ ಅದೇ ಆಹಾರ ಪದಾರ್ಥಗಳನ್ನು ತಂದು ಸಾಲಿಗ್ರಾಮ ಶಿಲೆಗೆ ಅರ್ಪಿಸಿದಳು. ಆಕೆ ಇದು ಹೇಗಾಯಿತು ಎಂದು ಎಷ್ಟು ಚಿಂತಿಸಿದರೂ ಅವಳಿಗೆ ಉತ್ತರ ದೊರೆಯಲೇ ಇಲ್ಲ ಎಂದರು. ಮಹಾಪ್ರಭುಗಳು ಇಷ್ಟು ಹೇಳಿ ಶ್ರೀವಾಸ ಠಾಕೂರರ ಮುಖದಲ್ಲಿನ ಹಾವಭಾವಗಳನ್ನು ಗಮನಿಸಿದರು. ಅವರು ಪ್ರಫುಲ್ಲವಾಗಿರುವುದನ್ನು ಕಂಡರು. ಮಹಾಪ್ರಭುಗಳು ಮುಂದುವರಿಸುತ್ತಾ, ನೀವು ಈ ಘಟನೆಯನ್ನು ಆಕೆಗೆ ಹೇಳಿ ಸಂತೈಸಿ. ಆಕೆಯ ಅಂತರಂಗಕ್ಕೆ ಇದು ಆಗಲೇ ತಿಳಿದಿದೆ. ಆದರೂ ಆಕೆಯು ಬಾಹ್ಯವಾಗಿ ಇದನ್ನು ಒಪ್ಪುವುದಿಲ್ಲ. ನೀವು ಸುಮ್ಮನೆ ಈ ಘಟನೆಯನ್ನು ಆಕೆಯ ಮುಂದಿಡಿ. ಈ ಘಟನೆಯು ಕಳೆದ ವಿಜಯದಶಮಿಯ ದಿನ ನಡೆಯಿತು ಎಂದು ಹೇಳಿ ಎಂದರು. ಅಲ್ಲೇ ಇದ್ದ ರಾಘವ ಪಂಡಿತರು ಇದನ್ನೆಲ್ಲ ಕೇಳುತ್ತಾ ಕುಳಿತಿದ್ದರು. ಪಂಡಿತರ ಶುದ್ಧ ಕೃಷ್ಣ ಪ್ರೇಮವನ್ನು ಮಹಾಪ್ರಭುಗಳು ಬಹಳವಾಗಿ ಮೆಚ್ಚಿದ್ದರು. ಅವರಿಗೆ ಪಂಡಿತರ ಕೃಷ್ಣ ಪ್ರೇಮವನ್ನು ಎಲ್ಲ ಭಕ್ತರಿಗೆ ತಿಳಿಸಬೇಕೆನ್ನಿಸಿತು. ಮಹಾಪ್ರಭುಗಳು, ಈ ರಾಘವ ಪಂಡಿತರು ಸಾಮಾನ್ಯರಲ್ಲ, ಅಸಾಮಾನ್ಯ ವ್ಯಕ್ತಿ. ಇವರ ಎಳನೀರು ನೈವೇದ್ಯದ ಕುರಿತು ಎಲ್ಲರೂ ಕೇಳಿ ಎಂದರು. ಇವರ ಊರಲ್ಲಿ 5 ಗಂಡಾಗಳಿಗೆ 1 ಎಳನೀರು ಸಿಗುತ್ತದೆ. ಹಾಗೆಯೇ ಪಂಡಿತರ ಬಳಿಯೇ 100 ತೆಂಗಿನ ಮರಗಳಿವೆ. ಆ ಮರಗಳಿಂದ ಸಾಕಷ್ಟು ಎಳನೀರು ಕಾಯಿಗಳು ದೊರೆಯುತ್ತವೆ. ಆದರೂ ಇವರು ಸಿಹಿ ಎಳನೀರು ಕಾಯಿಗಳನ್ನು 20 ಮೈಲುಗಳಷ್ಟು ದೂರದಿಂದ ದಿನಾಲು ತರುತ್ತಾರೆ. ಪ್ರತಿ ಎಳನೀರು ಕಾಯಿಗೂ ಇರುವ 4 ಪಣಗಳನ್ನು ನೀಡುತ್ತಾರೆ. ಪ್ರತಿ ಎಳನೀರು ಕಾಯಿಗೂ ಇವರು 4 ಪಣಗಳನ್ನು ನೀಡುತ್ತಾರೆ. ಪ್ರತಿದಿನವೂ ಇವರು 5 ರಿಂದ 7 ಎಳನೀರು ಕಾಯಿಗಳ ಸಿಪ್ಪೆ ತೆಗೆದು ತಣ್ಣಗೆ ಮಾಡಲು ನೀರಿನಲ್ಲಿ ಹಾಕುತ್ತಾರೆ. ಶ್ರೀಕೃಷ್ಣನಿಗೆ ಭೋಜನವನ್ನು ಅರ್ಪಿಸುವಾಗ ಆ ಎಳನೀರು ಕಾಯಿಗಳನ್ನು ಎತ್ತಿ ಶುದ್ಧೀಕರಿಸಿ ಅವುಗಳ ಮೇಲಗಡೆ ರಂಧ್ರವನ್ನು ಮಾಡಿ
ಕೃಷ್ಣನಿಗೆ ನೀಡುತ್ತಾರೆ. ಶ್ರೀಕೃಷ್ಣನು ಇಂಥ ಎಳನೀರನ್ನು ಖಾಲಿ ಮಾಡುತ್ತಾನೆ. ಆತ ಕೆಲವು ದಿನ ಕುಡಿಯದೇ ಬಿಡುವುದೂ ಇದೆ. ನಂತರ ಪಂಡಿತರು ಎಳನೀರು ಕಾಯಿಗಳನ್ನು ಒಡೆದು ಅದರ ತಿರುಳನ್ನು ಕೃಷ್ಣನಿಗೆ ಅರ್ಪಿಸುತ್ತಾರೆ. ಆ ಹೊತ್ತಿನಲ್ಲಿ ಇವರು ದೇವರ ಕೋಣೆಯಿಂದ ಹೊರಗಿದ್ದು ಶ್ರೀಕೃಷ್ಣನ ಧ್ಯಾನದಲ್ಲಿ ಇರುತ್ತಾರೆ. ಸ್ವಲ್ಪ ಹೊತ್ತು ಬಿಟ್ಟು ಇವರು ದೇವರ ಕೋಣೆಗೆ ಹೋದರೆ ಎಳನೀರು ಕಾಯಿಗಳ ತಿರುಳು ಖಾಲಿಯಾಗಿರುತ್ತದೆ, ಇಲ್ಲವೇ ತಿರುಳು ಎರಡಷ್ಟು ಹೆಚ್ಚಾಗಿರುತ್ತದೆ. ಒಂದು ದಿನ ಏನಾಯಿತೆಂದರೆ, ಪಂಡಿತರ ಆಳುಮಗ 10 ಎಳನೀರು ಕಾಯಿಗಳನ್ನು ಕೆತ್ತಿ ಕೃಷ್ಣನಿಗೆ ಅರ್ಪಿಸಲು ಸಿದ್ಧಪಡಿಸಿದ್ದ. ಪಂಡಿತರು ದೇವರ ಕೋಣೆಯ ಒಳಗಿಂದ ಆ ತೆಂಗಿನಕಾಯಿಗಳನ್ನು ಸ್ವೀಕರಿಸಲು ಮುಂದಾದರು. ಸೇವಕನು ಅದೇ ಸಮಯಕ್ಕೆ ದೇವರ ಕೋಣೆಯ ಬಾಗಿಲ ಮೇಲಿರುವ ಒಳಮಾಳಿಗೆಯನ್ನು ಮುಟ್ಟಿದ. ಧೂಳಾಗಿರುವ ತನ್ನ ಕೈಗಳನ್ನು ತೊಳೆಯದೆ ಎಳನೀರು ಕಾಯಿಗಳನ್ನು ಮೆಲ್ಲನೆ ಒಳಗೆ ನೂಕಿದ. ಪಂಡಿತರು ಅದನ್ನು ನೋಡಿ, ನೀನು ಎಳನೀರು ಕಾಯಿಗಳನ್ನು ಅಪವಿತ್ರಗೊಳಿಸಿರುವಿ, ನಾನು ಅವನ್ನು ಕೃಷ್ಣನಿಗೆ ಅರ್ಪಿಸಲಾರೆ ಎಂದರು. ಆ ಎಳನೀರು ಕಾಯಿಗಳನ್ನು ಎಸೆದು ಬೇರೆಯೇ ಎಳನೀರು ಕಾಯಿಗಳನ್ನು ಅರ್ಪಿಸಿದರು. ಮಹಾಪ್ರಭುಗಳು ಹೇಳಿದ ವಿಷಯಗಳನ್ನು ಕೇಳಿ ಅಲ್ಲಿದ್ದ ಭಕ್ತರು ಬೆರಗಾದರು. ರಾಘವ ಪಂಡಿತರನ್ನು ಮನಸಾರೆ ಮೆಚ್ಚಿಕೊಂಡರು. ಮಹಾಪ್ರಭುಗಳು, ಕೃಷ್ಣನ ಭಕ್ತಿ ಸೇವೆಯು ಹೇಗಿರಬೇಕು ಎನ್ನುವುದಕ್ಕೆ ಈ ಪಂಡಿತರು ರೂಪಕವಾಗಿದ್ದಾರೆ. ನೀವು ಅವರನ್ನು ಅನುಸರಿಸಬೇಕು ಎಂದು ಹೇಳಿದರು. ಮಹಾಪ್ರಭುಗಳು ಇಷ್ಟು ಹೇಳುವಷ್ಟರಲ್ಲಿ ಶಿವಾನಂದ ಸೇನ, ವಾಸುದೇವ ದತ್ತ ಮೊದಲಾದವರು ಬಂದರು. ಮಹಾಪ್ರಭುಗಳು ಅವರಿಗೂ ಮಾಡಬೇಕಾದ ಕರ್ತವ್ಯಗಳನ್ನು ವಿವರಿಸಿದರು. ಆಮೇಲೆ ಮಹಾಪ್ರಭುಗಳು ಅಲ್ಲಿಯೇ ಉಪಸ್ಥಿತರಿದ್ದ ಕುಲೀನ ಗ್ರಾಮದ ಸತ್ಯರಾಜ ಖಾನರನ್ನು ಹತ್ತಿರ ಕರೆದು, ನೀವು ಮತ್ತು ನಿಮ್ಮ ಊರಿನವರು ಪ್ರತಿ ವರುಷವೂ ಸ್ವಾಮಿ ಜಗನ್ನಾಥನ ರಥೋತ್ಸವಕ್ಕೆ ಬೇಕಾದ ರೇಷ್ಮೆ ಹಗ್ಗವನ್ನು ತಯಾರಿಸಿಕೊಡಬೇಕು ಎಂದರು. ಮುಂದುವರಿಸುತ್ತಾ, ಕುಲೀನ ಗ್ರಾಮದ ಗುಣರಾಜ ಖಾನರ ಶ್ರೀಕೃಷ್ಣ ವಿಜಯ ಎಂಬ ಕಾವ್ಯದಲ್ಲಿ ನಂದ ಮಹಾರಾಜರ ಮಗನಾದ ಶ್ರೀಕೃಷ್ಣನು ನನ್ನ ಪ್ರಾಣ ಎಂಬ ಒಂದು ವಾಕ್ಯ ಬರುತ್ತದೆ. ಈ ಒಂದು ಮಾತಿನಿಂದ ನಾನು ಗುಣರಾಜ ಖಾನರ ವಂಶಜರಿಗೆ ಮಾರಲ್ಪಟ್ಟಿದ್ದೇನೆ ಎಂದು ಮುಗುಳ್ನಕ್ಕರು. ಗುಣರಾಜ ಖಾನ್ ಅವರ ನಿಜವಾದ ಹೆಸರು ಮಾಲಧರ ವಸು. ಬಂಗಾಳದ ಮುಸ್ಲಿಂ ಚಕ್ರವರ್ತಿಯು ಈ ಮಾಲಧರ ವಸು ಅವರಿಗೆ ಗುಣರಾಜ ಖಾನ್ ಎಂಬ ಬಿರುದು ನೀಡಿ ಗೌರವಿಸಿದ್ದ. ಗುಣರಾಜ ಖಾನರು ಶ್ರೀಕೃಷ್ಣ ವಿಜಯ ಎಂಬ ಕಾವ್ಯಕೃತಿಯನ್ನು ಬಂಗಾಳಿ ಭಾಷೆಯಲ್ಲಿ ಬರೆದವರಾಗಿದ್ದರು. ಅದು ಶ್ರೀಕೃಷ್ಣನ ಕುರಿತಾಗಿ ಹೊರಬಂದ ಮೊದಲ ಬಂಗಾಳಿ ಕಾವ್ಯವಾಗಿತ್ತು. ಅವರು ಶ್ರೀಸಾಮಾನ್ಯರಿಗಾಗಿ ಶ್ರೀಮದ್ ಭಾಗವತದ 10 ಮತ್ತು 11ನೆಯ ಸ್ಕಂದಗಳನ್ನು ಬಂಗಾಳಿ ಭಾಷೆಗೆ ಅನುವಾದಿಸಿದರು. ಗುಣರಾಜ ಖಾನರಿಗೆ 14 ಜನ ಮಕ್ಕಳು. ಅವರಲ್ಲಿ ಸತ್ಯರಾಜ ಖಾನರು ಎರಡನೆಯವರು. ಸತ್ಯರಾಜ ಖಾನರ ಮಗ ರಾಮಾನಂದ ವಸು. ಮಹಾಪ್ರಭುಗಳು, ಈ ಕಾರಣಗಳಿಂದ ನಾನು ಗುಣರಾಜ ಖಾನರನ್ನು ವಿಶೇಷವಾಗಿ ಮೆಚ್ಚಿಕೊಂಡಿದ್ದೇನೆ. ಗುಣರಾಜ ಖಾನರನ್ನು ವೈಷ್ಣವೋತ್ತಮರೆಂದು ಪರಿಭಾವಿಸಿದ್ದೇನೆ ಎಂದು ಹೇಳಿದರು. ಚೈತನ್ಯ ಮಹಾಪ್ರಭುಗಳು ತಮ್ಮ ವಂಶದ ಹೆಗ್ಗಳಿಕೆಯನ್ನು ಹೇಳುವಾಗ ಅಲ್ಲೇ ನಿಂತಿದ್ದ ಸತ್ಯರಾಜ ಖಾನರು ಮಹಾಪ್ರಭುಗಳ ಹೃದಯ ವೈಶಾಲ್ಯತೆಗೆ ವಿನೀತರಾಗಿ ತಲೆಬಾಗಿದರು. ಅವರು ಮಹಾಪ್ರಭುಗಳಲ್ಲಿ, ಒಬ್ಬಾತನು ವೈಷ್ಣವನೆಂಬುದನ್ನು ನಾವು ಹೇಗೆ ಗುರುತಿಸಬೇಕು? ದಯವಿಟ್ಟು ತಾವು ವೈಷ್ಣವನ ಸಾಮಾನ್ಯ ಲಕ್ಷಣಗಳನ್ನು ತಿಳಿಸಿ ಉಪಕರಿಸಬೇಕು ಎಂದು ವಿನಂತಿಸಿದರು. ಮಹಾಪ್ರಭುಗಳು ಮುಗುಳ್ನಕ್ಕು ಥಾನರೇ ಎಂದು ಸಂಬೋಧಿಸಿದರು. ತುಂಬಾ ಸರಳವಾದ ವಿಧಾನದಿಂದ ಯಾರಾದರೂ ವೈಷ್ಣವನಾಗಬಹುದು. ಅದಕ್ಕಾಗಿ ದೀಕ್ಷೆಯನ್ನೂ ಸಹ ತೆಗೆದುಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಸುಮ್ಮನೆ ತುಟಿಗಳಿಂದ ಶ್ರೀಕೃಷ್ಣನ ಪವಿತ್ರ ನಾಮವನ್ನು ಜಪಿಸಿದರೆ ಸಾಕು. ಎಲ್ಲರೂ ಅಸ್ಪೃಶ್ಯನೆಂದು ತಿರಸ್ಕರಿಸುವವನೂ ಕೂಡ ವೈಷ್ಣವನಾಗಬಹುದು ಎಂದರು. ಸತ್ಯರಾಜ ಖಾನ್ ಮತ್ತು ರಾಮಾನಂದ ವಸು ಅವರಿಗೆ ಸಮಾಧಾನವಾಯಿತು. ಆನಂತರ ಮಹಾಪ್ರಭುಗಳು ತಮ್ಮ ಬಳಿಯಲ್ಲಿ ಇದ್ದ ಮುಕುಂದದಾಸರನ್ನು ಪ್ರಶ್ನಿಸಿದರು. ನೀವು ತಂದೆ ಹಾಗೂ ರಘುನಂದನ ನಿಮ್ಮ ಮಗನೋ ಅಥವಾ ರಘುನಂದನರು ತಮ್ಮ ತಂದೆಯವರೋ? ಮುಕುಂದದಾಸರು ಸ್ಪಷ್ಟವಾಗಿ ಹೇಳಿದರು, ರಘುನಂದನರು ನನ್ನ ತಂದೆ, ನಾನು ಅವರ ಮಗ. ಇದು ನನ್ನ ನಿರ್ಧಾರ. ನಮ್ಮೆಲ್ಲರಿಗೂ ಕೃಷ್ಣ ಭಕ್ತಿ ಪ್ರಾಪ್ತಿವಾಗಿರುವುದು ರಘುನಂದನರಿಂದಲೇ. ಆದ್ದರಿಂದ
ಅವರನ್ನು ನನ್ನ ತಂದೆಯೆಂದೇ ಭಾವಿಸಿದ್ದೇನೆ ಎಂದರು. ಆಮೇಲೆ ಮಹಾಪ್ರಭುಗಳು ಮುಕುಂದದಾಸರ ಕೃಷ್ಣ ಪ್ರೇಮ ಎಷ್ಟು ಗಾಢವಾದದ್ದು ಎಂಬುದನ್ನು ಅಲ್ಲಿದ್ದವರಿಗೆ ವಿವರಿಸಿದರು. ಮುಕುಂದದಾಸರು ಸರಕಾರಿ ಸೇವೆ ಮಾಡುವ ರಾಜವೈದ್ಯರಾಗಿದ್ದರು. ಆದರೆ ಆಂತರಿಕವಾಗಿ ಅವರು ಕೃಷ್ಣ ಭಕ್ತರಾಗಿದ್ದರು. ಒಂದು ದಿನ ಅವರು ಮುಸ್ಲಿಂ ರಾಜನ ಜೊತೆ ಎತ್ತರವಾದ ಆಸನದಲ್ಲಿ ಕುಳಿತು ರಾಜನಿಗೆ ವೈದ್ಯಕೀಯ ಚಿಕಿತ್ಸೆಯ ಬಗ್ಗೆ ತಿಳಿಸಿಕೊಡುತ್ತಿದ್ದರು. ಅಷ್ಟರಲ್ಲಿ ರಾಜನ ತಲೆಯ ಮೇಲೆ ಬಿಸಿಲ ಕೋಲು ಬೀಳತೊಡಗಿತು. ಅದನ್ನು ತಡೆಯಲು ರಾಜನ ಸೇವಕನೊಬ್ಬ ನವಿಲುಗರಿಯ ಬೀಸಣಿಕೆಯನ್ನು ರಾಜನ ತಲೆ ಮೇಲೆ ಹಿಡಿದ. ಮುಕುಂದದಾಸರು ನವಿಲುಗರಿಯ ಬೀಸಣಿಕೆಯನ್ನು ನೋಡಿದ ಕೂಡಲೇ ಅವರಲ್ಲಿ ಕೃಷ್ಣ ಪ್ರೇಮವು ಉಕ್ಕಿ ಬಂತು. ಅವರು ಆ ಭಾವಾವೇಶದಲ್ಲಿ ಕುಳಿತಲ್ಲಿಂದ ಎದ್ದರು. ದಿಢೀರನೆ ಪ್ರಜ್ಞೆ ತಪ್ಪಿ ಕೆಳಕ್ಕುರುಳಿ ಬಿದ್ದರು. ಮುಸ್ಲಿಂ ರಾಜನಿಗೆ ಗಾಬರಿಯಾಯಿತು. ಆತ ರಾಜವೈದ್ಯರು ಸತ್ತು ಹೋಗಿರಬಹುದೇ ಎಂದು ಸಂಶಯದಿಂದ ಕೆಳಗಿಳಿದು ಬಂದ. ಮುಕುಂದದಾಸರಲ್ಲಿ ಉಸಿರಾಟ ಇರುವುದು ಕಂಡು ಅವರಿಗೆ ಶೈತ್ಯೋಪಚಾರ ನಡೆಸಿದ. ಸ್ವಲ್ಪ ಹೊತ್ತಿನಲ್ಲಿ ಮುಕುಂದದಾಸರು ನಿಧಾನವಾಗಿ ಎದ್ದು ಕುಳಿತರು. ಆತಂಕದಿಂದ ರಾಜನು, ಏನಾಯಿತು ನಿಮಗೆ? ಬಿದ್ದು ನೋವಾಯಿತೇ ಎಂದು ಪ್ರಶ್ನಿಸಿದ. ಮುಕುಂದದಾಸರು, ಮಹಾರಾಜರೇ, ನನಗೆ ಏನೂ ಆಗಿಲ್ಲ. ಆದರೆ ನಾನು ಮೂರ್ಛಾರೋಗದಿಂದ ಬಳಲುತ್ತಿದ್ದೇನೆ. ಆ ಕಾರಣದಿಂದ ಕೆಲವು ಸಲ ನಾನು ಪ್ರಜ್ಞೆ ತಪ್ಪುವುದಿದೆ. ಇದು ತಮಗೆ ತಿಳಿದಿರಲಾರದು. ಇಂದು ಆದದ್ದು ಅದೇ ಎಂದು ಹೇಳಿದರು. ಆದರೆ ಮುಸ್ಲಿಂ ರಾಜನಿಗೆ ನಿಜಾಂಶ ಅರ್ಥವಾಯಿತು. ಆತ ಈ ಮುಕುಂದದಾಸರು ಮಹಾಕೃಷ್ಣ ಭಕ್ತ ಎಂದು ತರ್ಕಿಸಿದ. ಅಂದಿನಿಂದ ಮುಸ್ಲಿಂ ರಾಜನಿಗೆ ರಾಜ್ಯ ವೈದ್ಯರಲ್ಲಿ ಇದ್ದ ಗೌರವವು ಇನ್ನಷ್ಟು ಹೆಚ್ಚಿತು. ಈ ವಿಚಾರವನ್ನು ಹೇಳಿದ ಬಳಿಕ ಮಹಾಪ್ರಭುಗಳು ಸಾರ್ವಭೌಮ ಭಟ್ಟಾಚಾರ್ಯ ಮತ್ತು ಅವರ ಸೋದರ ವಿದ್ಯಾವಾಚಸ್ಪತಿಗಳನ್ನು ನೋಡಿ, ಕಲಿಯುಗದಲ್ಲಿ ಕೃಷ್ಣನು 2 ರೂಪಗಳಲ್ಲಿ ಪ್ರಕಟವಾಗುತ್ತಾನೆ. ಆ ರೂಪಗಳೇ ಮರ ಮತ್ತು ನೀರು. ಕೃಷ್ಣ ಭಕ್ತರಾದವರು ಮರವನ್ನು ದರ್ಶಿಸಿ ನೀರಿನಲ್ಲಿ ಸ್ನಾನ ಮಾಡಿ ಮುಕ್ತಿ ಪಡೆಯಬಹುದು ಎಂದರು. ಈ ಮಾತನ್ನು ಚೈತನ್ಯ ಮಹಾಪ್ರಭುಗಳು ಅಲ್ಲಿದ್ದ ಭಕ್ತರಿಗೆ, ಸ್ವಾಮಿ ಜಗನ್ನಾಥನು ಮರದ ಮೂರ್ತಿಯಲ್ಲಿದ್ದಾನೆ, ಗಂಗಾ ನದಿ ಎನ್ನುವುದು ಭಗವಂತನ ಕರುಣೆಯ ಧ್ರುವರೂಪವಾಗಿದೆ ಎಂದು ವಿವರಿಸಿ ಹೇಳಿ ಸ್ವಲ್ಪ ಹೊತ್ತು ಮೌನವಾದರು. ಆಮೇಲೆ ಅವರು ಮಾತನ್ನು ಮುಂದುವರಿಸಿದರು. ವೇದಗಳು ಸರ್ವಂ ಖಲು ಇದಂ ಬ್ರಹ್ಮ ಎನ್ನುತ್ತದೆ. ಅಂದರೆ ಸೃಷ್ಟಿಯಲ್ಲಿನ ಎಲ್ಲವೂ ಪರಮಪುರುಷನ ಶಕ್ತಿ. ಜಗತ್ತಿನಲ್ಲಿ ಇರುವುದೆಲ್ಲವೂ ಪರಬ್ರಹ್ಮನ ಶಕ್ತಿಯ ಅಭಿವ್ಯಕ್ತಿ. ಶಕ್ತಿಯು ಶಕ್ತಿವಂತನೂ ಒಂದೇ ಆಗಿರುವುದರಿಂದ ಶ್ರೀಕೃಷ್ಣನೇ ಪರಬ್ರಹ್ಮ ಎನ್ನುತ್ತಾ ಗಂಭೀರವಾದರು. ಮಹಾಪ್ರಭುಗಳು ಸಾರ್ವಭೌಮ ಭಟ್ಟಾಚಾರ್ಯರಿಗೆ, ನೀವು ಸ್ವಾಮಿ ಜಗನ್ನಾಥನ ಪೂಜೆಯನ್ನು ಕೈಗೊಳ್ಳಬೇಕು ಎಂದರು. ವಾಚಸ್ಪತಿಯವರಿಗೆ, ನೀವು ಗಂಗಾಮಾತೆಯ ಪೂಜೆಯನ್ನು ಮಾಡಬೇಕು ಎಂದರು. ಚೈತನ್ಯ ಮಹಾಪ್ರಭುಗಳು ಹೀಗೆ ತಮ್ಮ ಭಕ್ತರು ಯಾವ ಯಾವ ಕೆಲಸಗಳಲ್ಲಿ ಮಗ್ನರಾಗಬೇಕೆಂಬುದನ್ನು ನಿರ್ದೇಶಿಸಿದರು. ತಮ್ಮ ಆಪ್ತ ಭಕ್ತರಾದ ಮುರಾರಿ ಗುಪ್ತರನ್ನು ರಾಮಭಕ್ತ ಹನುಮಂತನ ಅವತಾರ ಎಂದು ವಿಶೇಷವಾಗಿ ಪರಿಚಯಿಸಿದರು. ಮತ್ತೊಬ್ಬ ಆಪ್ತ ವಾಸುದೇವ ದತ್ತರನ್ನು ಪ್ರಹ್ಲಾದ ಮಹಾರಾಜನ ಅವತಾರ ಎಂದು ಬಣ್ಣಿಸಿದರು. ಚೈತನ್ಯ ಮಹಾಪ್ರಭುಗಳು ತಮ್ಮ ಭಕ್ತರನ್ನು ಹೀಗೆ ಆಪ್ಯವಾಗಿ ಬಣ್ಣಿಸುವುದನ್ನು ನೋಡಿದ ಅನೇಕರ ಕಣ್ಣುಗಳು ತುಂಬಿ ಬಂದವು. ಅದನ್ನು ಗಮನಿಸಿದ ಮಹಾಪ್ರಭುಗಳು ಮೇಲೆದ್ದರು. ಎಲ್ಲರನ್ನೂ ಒಬ್ಬೊಬ್ಬರಾಗಿ ಅಪ್ಪಿಕೊಂಡರು. ಚೈತನ್ಯ ಮಹಾಪ್ರಭುಗಳಿಗೆ ಆ ಆನಂದ ಭಾವದಲ್ಲಿ ತಮ್ಮ ಭಕ್ತರಿಗೆ ತಾವು ವಿದಾಯ ಹೇಳುವುದು ಕಷ್ಟಕರ ಅನಿಸಿತು. ಆದರೂ ಅವರು, ಶ್ರೀ ಕೃಷ್ಣನ ಸೇವೆಗಾಗಿ ನಾವು ದೂರಾಗಬೇಕಾಗಿರುವುದು ಅನಿವಾರ್ಯ ಎಂದರು. ಆ ನೆಲೆಯಲ್ಲೇ ಎಲ್ಲ ಭಕ್ತರನ್ನು ಅವರು ಸಂತೈಸಿದರು. ತಮ್ಮನ್ನು ತಾವೇ ಸಾಂತ್ವನಗೊಳಿಸಿಕೊಂಡರು. ಕೊನೆಗೆ ಗದಾಧರ ಪಂಡಿತರು ಮೇಲೆದ್ದು, ಮಹಾಪ್ರಭುಗಳ ಜೊತೆ ನಾನು ಉಳಿದುಕೊಳ್ಳುವೆ ಎಂದರು. ಮಹಾಪ್ರಭುಗಳು ಅವರಿಗೆ, ನೀವು ಉಳಿದುಕೊಳ್ಳಲು ಯಮೇಶ್ವರದಲ್ಲಿ ವ್ಯವಸ್ಥೆಯಾಗಿದೆ ಎಂದರು. ಜಗನ್ನಾಥಪುರಿಯಲ್ಲಿ ಚೈತನ್ಯ ಮಹಾಪ್ರಭುಗಳ ಜೊತೆ ಗದಾಧರ ಪಂಡಿತರು, ಪರಮಾನಂದಪುರಿ, ಜಗದಾನಂದ ಪಂಡಿತ, ಸ್ವರೂಪ ದಾಮೋದರ ಪಂಡಿತ, ಗೋವಿಂದ ಮತ್ತು ಕಾಶೀಶ್ವರ ಮಾತ್ರ ಉಳಿದುಕೊಂಡರು. ಎಲ್ಲ ಭಕ್ತರು ಬಂಗಾಳಕ್ಕೆ ಹಿಂದಿರುಗಿದ ಮೇಲೆ ಒಂದು ದಿನ ಸಾರ್ವಭೌಮ ಭಟ್ಟಾಚಾರ್ಯರು ಚೈತನ್ಯ ಮಹಾಪ್ರಭುಗಳಲ್ಲಿ, ತಮ್ಮ ಭಕ್ತರಲ್ಲಿ ಬಹುಪಾಲು ಜನರು ಈಗ ಬಂಗಾಳ ದೇಶಕ್ಕೆ ಮರಳಿದ್ದಾರೆ. ಈ ಸಮಯದಲ್ಲಿ ತಾವು ನನ್ನ ಮನೆಗೆ ಬಂದು ಪ್ರಸಾದ ಸ್ವೀಕರಿಸುವ ಕೃಪೆ ಮಾಡಬೇಕು.
1 ತಿಂಗಳ ಕಾಲ ಪ್ರತಿದಿನವೂ ಬರಬೇಕು ಎಂದು ನಿವೇದನೆ ಮಾಡಿದರು. ಚೈತನ್ಯ ಮಹಾಪ್ರಭುಗಳು, ಇದು ಸನ್ಯಾಸ ಧರ್ಮದ ನಿಯಮಗಳಿಗೆ ವಿರುದ್ಧ. 1 ತಿಂಗಳ ಕಾಲ ನಿಮ್ಮ ಮನೆಯಲ್ಲಿ ನಾನು ಪ್ರಸಾದ ಸ್ವೀಕರಿಸಲಾರೆನು ಎಂದರು. ಸಾರ್ವಭೌಮ ಭಟ್ಟಾಚಾರ್ಯರು ವಿಚಲಿತರಾಗಲಿಲ್ಲ. ಅವರು 10 ದಿನ ಪರ್ಯಂತವಾದರೂ ನನ್ನ ಮನೆಗೆ ಬರಲೇಬೇಕು ಎಂದು ಬೇಡಿಕೊಂಡರು. ಚೈತನ್ಯ ಮಹಾಪ್ರಭುಗಳು 5 ದಿನಕ್ಕೆ ಒಪ್ಪಿಗೆ ನೀಡಿದರು. ಸಾರ್ವಭೌಮ ಭಟ್ಟಾಚಾರ್ಯರು ಮಹಾಪ್ರಭುಗಳ ಜೊತೆ ಇರುವ 10 ಜನ ಸನ್ಯಾಸಿಗಳ ಪ್ರಸಾದದ ಏರ್ಪಾಡಿನ ಬಗ್ಗೆಯೂ ವಿವರಿಸಿದರು. ಪರಮಾನಂದಪುರಿ ಗೋಸ್ವಾಮಿಯವರು 5 ದಿನ ಮಧ್ಯಾಹ್ನದ ಭೋಜನಕ್ಕೆ ಬರುವುದಾಗಿ ಒಪ್ಪಿಕೊಂಡಿದ್ದಾರೆ. ಸ್ವರೂಪ ದಾಮೋದರರು 4 ದಿನ ಬರುತ್ತಾರೆ. ಉಳಿದ 8 ಜನ ಸನ್ಯಾಸಿಗಳಲ್ಲಿ ಪ್ರತಿಯೊಬ್ಬರೂ 2 ದಿನಗಳು ಭೋಜನಕ್ಕೆ ಬರುವ ವ್ಯವಸ್ಥೆಯಾಗಿದೆ. ಹೀಗೆ 1 ತಿಂಗಳ ಕಾಲ ನಾನು ಎಲ್ಲರನ್ನೂ ಗೌರವಿಸಿ ಉಪಚರಿಸುವೆ ಎಂದರು. ಸಾರ್ವಭೌಮ ಭಟ್ಟಾಚಾರ್ಯರ ಪತ್ನಿ ಶಾಟೀರ ಮಾತೆಗೆ ಈ ವಾರ್ತೆಯು ಸಂತೋಷ ನೀಡಿತು. ಆಕೆಗೆ ಚೈತನ್ಯ ಮಹಾಪ್ರಭುಗಳಲ್ಲಿ ಮಾತೃವಾತ್ಸಲ್ಯ ಇತ್ತು. ಆಕೆ ಖುಷಿಯಿಂದ, ನಾನು ಪ್ರತಿದಿನವೂ ಮಹಾಪ್ರಭುಗಳಿಗೆ ಮತ್ತು ಸನ್ಯಾಸಿಗಳಿಗೆ ಅಡಿಗೆ ಮಾಡುವೆ ಎಂದರು. ಭಟ್ಟಾಚಾರ್ಯರು, ನಿನ್ನ ಜೊತೆ ನಾನೂ ಕೈ ಜೋಡಿಸುವೆ ಎಂದರು. ಸಾರ್ವಭೌಮ ಭಟ್ಟಾಚಾರ್ಯರ ಮನೆಯು ಬಹಳ ವಿಸ್ತಾರವಾಗಿಯೂ ವೈಭವೋಪೇತವಾಗಿಯೂ ಇತ್ತು. ಭಟ್ಟಾಚಾರ್ಯರ ಮನೆಯ ದೇವರ ಕೋಣೆಯಲ್ಲಿ ಸುಂದರವಾದ ಸಾಲಿಗ್ರಾಮ ಶಿಲೆಯೂ ಇತ್ತು. ಅಲ್ಲಿ ನಿತ್ಯವೂ ಅರ್ಚನೆ ಮತ್ತು ನೈವೇದ್ಯ ಸಮರ್ಪಣೆಗಳು ನಡೆಯುತ್ತಲೇ ಇದ್ದವು. ಭಟ್ಟಾಚಾರ್ಯರು ಚೈತನ್ಯ ಮಹಾಪ್ರಭುಗಳಿಗೆ ಮತ್ತು ಅವರ ಜೊತೆ ಇರುವ ಸನ್ಯಾಸಿಗಳಿಗೆ ತಾವು ನೀಡುವ ಪ್ರಸಾದವು ಭೋಜನವು ಅಪರೂಪದ್ದಾಗಿರಬೇಕು ಎಂದುಕೊಂಡರು. ಅದು ಯಾವ ರೀತಿ ಇರಬೇಕೆಂದು ಮತ್ತೆ ಮತ್ತೆ ಯೋಚಿಸಿದರು. ಪತ್ನಿಯ ಜೊತೆಯಲ್ಲೂ ಅನೇಕ ಬಾರಿ ಚರ್ಚಿಸಿದರು. ಆ ಪ್ರಕಾರ ಮಹಾಪ್ರಭುಗಳಿಗೆ ಬಾಳೆ ಎಲೆಯ ಊಟ ಹಾಕುವುದು ಮತ್ತು ಬಾಳೆ ಗಿಡದ ತೊಗಟೆ ಅಥವಾ ಕೇಯಾ ಗಿಡದ ತೊಗಟೆಗಳಿಂದ ದೊನ್ನೆಗಳನ್ನು ಮಾಡಿ ಊಟದ ಎಲೆಯ 3 ದಿಕ್ಕುಗಳಲ್ಲಿ ಹಲವು ದೊನ್ನೆಗಳನ್ನು ಇಡುವುದು ಎನ್ನುವ ನಿರ್ಧಾರವಾಯಿತು. ಆ ಬಾಳೆ ಎಲೆಯ ತುಂಬ ಅನ್ನ ಇಕ್ಕುವುದು, ಎಲೆಯಲ್ಲಿ ಹರಿದು ಹೋಗುವಂತೆ ತುಪ್ಪ ಬಳಸುವುದು ಎಂದು ನಿರ್ಧಾರವಾಯಿತು. ಇದರ ಜೊತೆಗೆ 10 ಬಗೆಯ ಸೊಪ್ಪಿನ ಪಲ್ಯಗಳು, ಬೇಳೆ ಮತ್ತು ತರಕಾರಿಗಳಿಂದ ಮಾಡಿದ ಸಾರು, ಕರಿಮೆಣಸಿನ ವ್ಯಂಜನ, ಪನ್ನೀರ್ನಿಂದ ಮಾಡಿದ ವಡೆ, ಬೂಂದಿ ಹಾಕಿದ ಮಜ್ಜಿಗೆ, ವೃದ್ಧ ಕುಷ್ಮಾಂಡ ಬಡಿ, ಕರಿದ ಬದನೆಕಾಯಿ, ಪಟೋಲಾ ಭಾಜಿ, ಹುರಿದ ಉದ್ದಿನ ಬೇಳೆ, ಹೆಸರು ಬೇಳೆಯಿಂದ ಮಾಡಿದ ಸಾರು, ಲಾಘ್ರಾ ವ್ಯಂಜನ, ಸಿಹಿ ಚಟ್ನಿ, ಮೊಸರು, ಸಂದೇಶ ಮೊದಲಾದವು ಮಹಾಪ್ರಭುಗಳ ಪ್ರತಿದಿನದ ಊಟದಲ್ಲಿ ಇರಲೇಬೇಕು ಎನ್ನುವುದು ನಿಶ್ಚಯವಾಯಿತು. ದಿಟವಾಗಿ ಹೇಳಬೇಕೆಂದರೆ ಒರಿಸ್ಸಾ ಮತ್ತು ಬಂಗಾಳದ ಎಲ್ಲ ಪ್ರಮುಖ ವ್ಯಂಜನಗಳನ್ನು ಭಟ್ಟಾಚಾರ್ಯರು ಮಹಾಪ್ರಭುಗಳು ಭೋಜನಕ್ಕೆ ಬಂದ ಆ 5 ದಿನಗಳಲ್ಲಿ ತಯಾರು ಮಾಡಿದರು. ಭಟ್ಟಾಚಾರ್ಯರು ಈ ರೀತಿಯ ವ್ಯವಸ್ಥೆ ಮಾಡಿಕೊಂಡು ಮಹಾಪ್ರಭುಗಳನ್ನು ಊಟಕ್ಕೆ ಕರೆದರು. ಮಹಾಪ್ರಭುಗಳು ಬಂದಾಗ ಕುಳಿತುಕೊಳ್ಳಲು ವಿಶೇಷವಾಗಿ ಸಿದ್ಧಪಡಿಸಿದ್ದ ಮಣೆಯನ್ನು ನೀಡಿದರು. ಅದೇ ರೀತಿ ಇನ್ನೊಂದು ಮಣೆಯ ಮೇಲೆ ಬಿಳಿ ಬಟ್ಟೆಯನ್ನು ಪೊಗದಸ್ತಾಗಿ ಹಾಸಿದರು. ಅದರ ಮೇಲೆ ಊಟದ ಎಲೆಯನ್ನು ಮತ್ತು ದೊನ್ನೆಗಳನ್ನು ಇಟ್ಟರು. ಎಲೆ ಮತ್ತು ದೊನ್ನೆಗಳ ತುಂಬ ಭಕ್ಷ್ಯಭೋಜ್ಯಗಳನ್ನು ಬಡಿಸಿದರು. ಎಲೆಯ 2 ಬದಿಯಲ್ಲಿ ಪರಿಮಳಯುಕ್ತವಾದ ತಣ್ಣೀರಿನ ಹೂಜಿಗೆಗಳನ್ನು ಇರಿಸಿದರು. ಇದಷ್ಟೇ ಅಲ್ಲದೆ ಭಟ್ಟಾಚಾರ್ಯರು ಜಗನ್ನಾಥನ ಮಂದಿರದಿಂದಲೂ ಹಲವು ರುಚಿಕರ ಪ್ರಸಾದ ವಸ್ತುಗಳನ್ನು ತರಿಸಿ ಬಡಿಸಿದರು. ಭೋಜನ ಆಹ್ವಾನದ ಮೊದಲ ದಿನ ಮಹಾಪ್ರಭುಗಳು ತಾವೊಬ್ಬರೇ ಬಂದರು. ಭಟ್ಟಾಚಾರ್ಯರು ಎದುರುಗೊಂಡು ಮಹಾಪ್ರಭುಗಳನ್ನು ಸ್ವಾಗತಿಸಿ ಪಾದಗಳನ್ನು ತೊಳೆದರು. ಬಳಿಕ ಊಟದ ಕೊಠಡಿಗೆ ಗೌರವದಿಂದ ಕರೆದೊಯ್ದರು. ಚೈತನ್ಯ ಮಹಾಪ್ರಭುಗಳು ಕೊಠಡಿಯನ್ನು ಪ್ರವೇಶಿಸಿ ಸುತ್ತಲೂ ದೃಷ್ಟಿ ಬೀರಿದರು. ಬಡಿಸಿಟ್ಟ ಎಲೆ ಮತ್ತು ಅದರ ಸುತ್ತಮುತ್ತಲೂ ದೊನ್ನೆಗಳಲ್ಲಿ ತುಂಬಿ ತುಳುಕುತ್ತಿರುವ ಖಾದ್ಯ ವಿಶೇಷಗಳನ್ನು ಪರಿಶೀಲಿಸಿದರು. ಇದೆಂಥ ವ್ಯವಸ್ಥೆ! ಇಷ್ಟೊಂದು ಪ್ರಸಾದವನ್ನು ನಾನು ಭುಂಜಿಸಲು ಸಾಧ್ಯವೇ ಎಂದು ಮುಜುಗರಪಟ್ಟು ಭಟ್ಟಾಚಾರ್ಯರ ಕಡೆ ತಿರುಗಿ, ಇದು 100 ಒಲೆಗಳ ಮೇಲೆ 100 ಭಟ್ಟರು ಏಕಕಾಲದಲ್ಲಿ ಮಾಡಿದ ಅಡಿಗೆಯ ಹಾಗೆ ಕಾಣುತ್ತಿದೆ. ಇಷ್ಟು ಅಲ್ಪಾವಧಿಯಲ್ಲಿ ಹೇಗೆ ಇದನ್ನು ನೀವು ಸಿದ್ಧಪಡಿಸಿದಿರಿ ಎಂದು ಪ್ರಶ್ನಿಸಿದರು. ಭಟ್ಟಾಚಾರ್ಯರು, ಎಲ್ಲ ಜಗನ್ನಾಥನ ಕೃಪೆ ಎಂದು ಮುಗುಳ್ನಗುತ್ತಾ ನಿಂತರು. ಚೈತನ್ಯ ಮಹಾಪ್ರಭುಗಳು ಪ್ರಸನ್ನರಾಗಿ, ನೀವು ಎಲ್ಲಾ ಖಾದ್ಯ ವಸ್ತುಗಳ ಮೇಲೆ ತುಳಸಿ ಹೂಗಳನ್ನು ಇರಿಸಿದ್ದೀರಿ,
ಆದ್ದರಿಂದ ಇವು ಕೃಷ್ಣಾರ್ಪಣವಾಗಿದೆ ಎಂದು ಅರ್ಥ. ಸುಖಭಾವದಿಂದ ನಾನು ಇದನ್ನು ಉಣ್ಣುತ್ತೇನೆ ಎಂದು ಹೇಳಿದರು. ಭಟ್ಟಾಚಾರ್ಯರು ತಲೆಬಾಗಿ ಪಕ್ಕದಲ್ಲಿದ್ದ ಕೃಷ್ಣಪೀಠವನ್ನು ತೋರಿಸಿ, ಇದು ತಾವು ಕುಳಿತುಕೊಳ್ಳುವ ಸ್ಥಳ ಎಂದರು. ಚೈತನ್ಯ ಮಹಾಪ್ರಭುಗಳು, ಇಲ್ಲ ಇಲ್ಲ, ನಾನು ಅಲ್ಲಿ ಕೂರಲಾರೆ, ಅದು ಕೃಷ್ಣನಿಗೆ ಮೀಸಲಾದ ಪೀಠ ಎಂದರು. ಭಟ್ಟಾಚಾರ್ಯರು ಕೈ ಮುಗಿದು, ಇಂದಿನ ಪ್ರಸಾದ ಮತ್ತು ನೀವು ಕುಳಿತುಕೊಳ್ಳಬೇಕಾದ ಪೀಠ ಎರಡೂ ಕೃಷ್ಣನ ಕೃಪೆಯೇ, ಆದ್ದರಿಂದ ಎರಡನ್ನೂ ನೀವು ಉಪಯೋಗಿಸಬಹುದು ಎಂದರು. ಚೈತನ್ಯ ಮಹಾಪ್ರಭುಗಳು, ನೀವು ಸರಿಯಾಗಿ ಹೇಳಿದಿರಿ. ಶ್ರೀಕೃಷ್ಣನು ಸ್ವೀಕರಿಸಿಬಿಟ್ಟ ಏನನ್ನಾದರೂ ಭಕ್ತನಾದವನು ಸ್ವೀಕರಿಸಬಹುದು. ಆದರೆ ಇಷ್ಟೊಂದು ಊಟವನ್ನು ನಾನು ಉಣ್ಣಲು ಸಾಧ್ಯವಿಲ್ಲ. ನೀವು ಒಂದು ತಟ್ಟೆಯನ್ನು ಕೊಟ್ಟರೆ ಅದರಲ್ಲಿ ನಾನು ಖಾದ್ಯಗಳನ್ನು ತೆಗೆದಿಡುತ್ತೇನೆ. ನನಗೆ ಸ್ವಲ್ಪವೇ ಪ್ರಸಾದ ಸಾಕು ಎಂದರು. ಭಟ್ಟಾಚಾರ್ಯರು ಮತ್ತೆ ಕೈ ಮುಗಿದು, ಮಹಾಪ್ರಭು, ತಮಾಷೆ ಮಾಡಬೇಡಿ. ಸ್ವಯಂ ದೈವೋತ್ತಮ ಪರಮಪುರುಷರಾದ ನೀವು ಎಷ್ಟು ತಿನ್ನಬಲ್ಲಿರಿ ಎಂದು ನನಗೆ ಗೊತ್ತು. ಸ್ವಾಮಿ ಜಗನ್ನಾಥನ ಸನ್ನಿಧಿಯಲ್ಲಿ ದಿನವೊಂದಕ್ಕೆ 52 ಬಾರಿ ನೀವು ಭೋಜನ ಮಾಡುತ್ತೀರಿ. ಅಲ್ಲಿ ನೀವು ಪ್ರತಿ ಬಾರಿಯೂ 100 ಪಾತ್ರೆಗಳ ಪ್ರಸಾದವನ್ನು ಭುಂಜಿಸುತ್ತೀರಿ ಎಂದರು. ಮುಂದುವರಿಸುತ್ತಾ, ದ್ವಾರಕೆಯಲ್ಲಿ ನಿಮಗೆ 16,000 ರಾಣಿಯರ 16,000 ಅರಮನೆಗಳಿವೆ. ಅಲ್ಲಿ ನಿಮಗೆ 18 ತಾಯಿಯರಿದ್ದಾರೆ ಮತ್ತು ಯದುಕುಲದ ಅನೇಕ ಬಂಧು ಮಿತ್ರರಿದ್ದಾರೆ. ವೃಂದಾವನದಲ್ಲಿ ತಮ್ಮ ತಂದೆಯವರ ಅಣ್ಣಂದಿರು, ತಮ್ಮಂದಿರು, ಸೋದರ ಮಾವಂದಿರು, ಸೋದರತ್ತೆಯರು ಮತ್ತು ಉಳಿದ ಬಹುಸಂಖ್ಯೆಯ ಬಂಧು ಬಾಂಧವರಿದ್ದಾರೆ. ಗೋಲ್ಲ ಬಾಲಕ ಮಿತ್ರರೂ ಇದ್ದಾರೆ. ಇವರೆಲ್ಲರ ಮನೆಗಳಲ್ಲಿ ತಾವು ದಿನಕ್ಕೆ 2 ಬಾರಿ ಭುಂಜಿಸುತ್ತೀರಿ. ಗೋವರ್ಧನ ಪೂಜಾ ಸಮಾರಂಭದಲ್ಲಿ ರಾಶಿ ಅನ್ನವನ್ನು ನೀವು ತಿಂದಿದ್ದೀರಿ. ವಸ್ತುಸ್ಥಿತಿ ಹೀಗಿರುವಾಗ ಈ ಅಲ್ಪನ ಮನೆಯ ಸ್ವಲ್ಪ ಭೋಜನವನ್ನು ದಯಮಾಡಿ ಸ್ವೀಕರಿಸಿ ಎಂದರು. ಇದನ್ನು ಕೇಳಿದ ಚೈತನ್ಯ ಮಹಾಪ್ರಭುಗಳು ಮುಗುಳ್ನಗುತ್ತಾ ಊಟಕ್ಕೆ ಕುಳಿತರು. ಅಷ್ಟರಲ್ಲಿ ಸಾರ್ವಭೌಮ ಭಟ್ಟಾಚಾರ್ಯರ ಅಳಿಯ ಅಮೋಘನು ಅನಿರೀಕ್ಷಿತವಾಗಿ ಆ ಕೊಠಡಿಯ ಹೊರಗೆ ಕಾಣಿಸಿಕೊಂಡ. ಆತನು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವನಾಗಿದ್ದರೂ ಅತೀ ಬಡ ಹೃದಯದವನಾಗಿದ್ದ. ಅವನಲ್ಲಿ ಚೈತನ್ಯ ಮಹಾಪ್ರಭುಗಳು ಉಣ್ಣುವುದನ್ನು ನೋಡಬೇಕೆಂಬ ಇಚ್ಛೆ ಇತ್ತು. ಅದನ್ನು ಬಲ್ಲವರಿದ್ದ ಭಟ್ಟಾಚಾರ್ಯರು ಕೊಠಡಿಯ ಪ್ರವೇಶ ದ್ವಾರದಲ್ಲಿ ಸ್ವತಃ ಅವರೇ ನಿಂತು ಅವನ ಒಳನುಸುಳದಂತೆ ತಡೆದಿದ್ದರು. ಮಹಾಪ್ರಭುಗಳು ಉಣ್ಣಲು ಪ್ರಾರಂಭಿಸಿದೊಡನೆ ಭಟ್ಟಾಚಾರ್ಯರು ಮೈಮರೆತದ್ದನ್ನು ಗಮನಿಸಿದ ಅಮೋಘನು ಇದೇ ತಕ್ಕ ಸಮಯ ಎಂದು ಆ ಕೊಠಡಿಗೆ ದಿಢೀರಾಗಿ ಕಾಲಿಟ್ಟ. ಮಹಾಪ್ರಭುಗಳು ಉಣ್ಣುವ ಎಲೆಯನ್ನು ನೋಡಿದ. ಎಲೆಯಲ್ಲಿರುವ ಭಕ್ಷ್ಯಭೋಜ್ಯಗಳನ್ನು ಕಂಡು ಬೆರಗಾದ. 10 ಜನ ಉಣ್ಣುವಷ್ಟು ಆಹಾರವನ್ನು ಈ ಸನ್ಯಾಸಿಗೆ ತನ್ನ ಮಾವ ಬಡಿಸಿದ್ದಾರಲ್ಲ ಎಂದು ಸಿಟ್ಟುಗೊಂಡ. ಆ ಮಾತನ್ನೇ ಆತ ಜೋರಾಗಿ ಹೇಳಿ ನಿಂದಿಸಿದ. ಸಾರ್ವಭೌಮ ಭಟ್ಟಾಚಾರ್ಯರಿಗೆ ವಿಪರೀತ ಸಿಟ್ಟು ಬಂತು. ಅವರು ಅವನನ್ನು ಹೊಡೆಯಲು ದೊಣ್ಣೆ ಹಿಡಿದು ಓಡಿಸಿಕೊಂಡು ಹೋದರು. ಆದರೆ ಅವನು ಭಟ್ಟಾಚಾರ್ಯರ ಕೈಗೆ ಸಿಗದೆ ಪರಾರಿಯಾದ. ಭಟ್ಟಾಚಾರ್ಯರಿಗೆ ತೀವ್ರ ಮುಖಭಂಗವಾಯಿತು. ಅವರು ಮನೆಗೆ ಬಂದು ವ್ಯಗ್ರರಾಗಿ ಕಟುಮಾತುಗಳಿಂದ ಅಳಿಯನನ್ನು ನಿಂದಿಸಲಾರಂಭಿಸಿದರು. ಆದರೆ ಚೈತನ್ಯ ಮಹಾಪ್ರಭುಗಳು ಏನೂ ನಡೆದೇ ಇಲ್ಲ ಎನ್ನುವಂತೆ ಊಟ ಮುಗಿಸಿ ಮೇಲೆದ್ದರು. ಭಟ್ಟಾಚಾರ್ಯರು ಮಹಾಪ್ರಭುಗಳ ಬಳಿ ಬಂದು ಮಹಾಪ್ರಭುಗಳಿಗೆ ಕೈಕಾಲು ತೊಳೆಯಲು ಸುಗಂಧಯುಕ್ತ ನೀರು ನೀಡಿದರು. ಮಹಾಪ್ರಭುಗಳ ಮೈಗೆ ಚಂದನವನ್ನು ಪೂಸಿ ಅವರ ಕೊರಳಿಗೆ ಹಾರ ತೊಡಿಸಿದರು. ಕೈ ಮುಗಿದು, ನಾನು ತಮ್ಮನ್ನು ನಿಂದಿಸುವ ಸಲುವಾಗಿಯೇ ನನ್ನ ಮನೆಗೆ ಕರೆದಂತಾಯಿತು. ದಯವಿಟ್ಟು ಮನ್ನಿಸಬೇಕು ಎಂದು ವಿನಂತಿಸಿದರು. ಮಹಾಪ್ರಭುಗಳು ಮುಗುಳ್ನಗುತ್ತಾ, ಆಚಾರ್ಯರೇ, ಅಮೋಘ ಹೇಳಿದ್ದರಲ್ಲಿ ಏನೂ ತಪ್ಪಿಲ್ಲ. ಅದು ಖಂಡಿತ ನಿಂದನೆ ಅಲ್ಲವೇ ಅಲ್ಲ. ಅದು ತೀರಾ ವಾಸ್ತವವೇ ಆಗಿದೆ. ಇದರಲ್ಲಿ ನಿಮ್ಮ ಅಪರಾಧ ಎನ್ನುವುದು ಏನೂ ಇಲ್ಲ. ಹಾಗಾಗಿ ನಾನು ನಿಮ್ಮನ್ನು ಕ್ಷಮಿಸುವ ಪ್ರಶ್ನೆಯೇ ಹೇಳುವುದಿಲ್ಲ ಎಂದು ಭಟ್ಟಾಚಾರ್ಯರನ್ನು ಸಂತೈಸಿದರು. ಚೈತನ್ಯ ಮಹಾಪ್ರಭುಗಳು ತಮ್ಮ ನಿವಾಸಕ್ಕೆ ಹೊರಟು ನಿಂತರು. ಭಟ್ಟಾಚಾರ್ಯರು ಅವರನ್ನು ವಿನಯದಿಂದ ಕಳುಹಿಸಿಕೊಟ್ಟು ಖಿನ್ನತೆಯಿಂದ ಮನೆಯೊಳಗೆ ಕಾಲಿಟ್ಟರು. ನಡೆದ ಅಹಿತಕರ ಘಟನೆಯನ್ನು ತಮ್ಮ ಪತ್ನಿಗೆ ತಿಳಿಸಿದರು. ಆಕ್ರೋಶದಿಂದ ಅಮೋಘನ ವಧೆಯಾದರೆ ಮಾತ್ರ ಈ ಪಾಪದಿಂದ ಅವನಿಗೆ ಮುಕ್ತಿ ಎಂದು ಪದೇ ಪದೇ ಹೇಳಿದರು. ತಲ್ಲಣಕ್ಕೊಳಗಾದ ಭಟ್ಟಾಚಾರ್ಯರು ಆತ್ಮನಿಂದನೆಯನ್ನು ಮಾಡಲು ಮುಂದಾದರು. ಅಳಿಯನಿಂದಾಗಿ ತಮಗಾದ ಅವಮಾನಕ್ಕಾಗಿ ದುಃಖಿಸಿದರು. ಅಮೋಘನು ಮಹಾಪ್ರಭುಗಳನ್ನು ದೂಷಿಸಿದ್ದಕ್ಕಾಗಿ ತಾವು ಪ್ರಾಣತ್ಯಾಗ ಮಾಡುವೆವು ಎಂದು ಹಲವಿದರು.
ಅಲುಬಿದರು. ಮರುಕ್ಷಣ ಅವರು ಅಮೋಘನ ವಧೆ ಹಾಗೂ ತಮ್ಮ ಆತ್ಮಹತ್ಯೆಗಳೆರಡೂ ಯೋಗ್ಯ ಮಾರ್ಗಗಳಲ್ಲ, ಏಕೆಂದರೆ ಎರಡೂ ದೇಹಗಳು ಬ್ರಾಹ್ಮಣರಿಗೆ ಸೇರಿದವು. ಆದ್ದರಿಂದ ತಮಗೆ ಉಳಿದಿರುವ ಒಂದೇ ದಾರಿ ಎಂದರೆ ತಮ್ಮ ಮಗಳು ಶಾಟಿಯು ತನ್ನ ಗಂಡ ಅಮೋಘನನ್ನು ತೊರೆಯುವುದು ಎಂದುಕೊಂಡರು. ಮರುದಿನ ಬೆಳಗಾಗುವಷ್ಟರಲ್ಲಿ ಅಮೋಘನಲ್ಲಿ ಕಾಲರಾ ರೋಗದ ಲಕ್ಷಣಗಳು ಕಾಣಿಸಿಕೊಂಡವು. ಇತ್ತ ಭಟ್ಟಾಚಾರ್ಯರು ತಮ್ಮ ಅಳಿಯನು ಮಾಡಿದ ತಪ್ಪಿಗೆ ತಾವು ಪ್ರಾಯಶ್ಚಿತ್ತ ಮಾಡಬೇಕು ಎಂದುಕೊಂಡು ಉಪವಾಸದಲ್ಲಿ ತೊಡಗಿದರು. ಭಟ್ಟಾಚಾರ್ಯರ ಭಾವಮೈದುನ ಗೋಪಿನಾಥ ಆಚಾರ್ಯರಿಗೆ ಎರಡೂ ಸಂಗತಿಗಳು ತಿಳಿದವು. ಅವರು ಮಹಾಪ್ರಭುಗಳನ್ನು ಭೇಟಿ ಮಾಡಿ ಭಟ್ಟಾಚಾರ್ಯರ ಉಪವಾಸದ ವಿಷಯವನ್ನು, ಅಮೋಘನು ಕಾಲರಾ ರೋಗದಿಂದ ನರಳುತ್ತಿರುವುದನ್ನು ತಿಳಿಸಿದರು. ಚೈತನ್ಯ ಮಹಾಪ್ರಭುಗಳ ಹೃದಯವು ಕರುಗಿತು. ಅಮೋಘ ಎಲ್ಲಿ ಎಂದು ಅವನನ್ನು ಅರಸುತ್ತಾ ಹೊರಟರು. ಅಮೋಘನು ಇದ್ದ ಕಡೆಗೆ ಧಾವಿಸಿ ಬಂದರು. ಅವನ ಎದೆಯ ಮೇಲೆ ಕೈಯಿಟ್ಟು ತಮ್ಮ ಕರುಣೆಯಿಂದ ಅವನನ್ನು ಪೂಸಿದರು. ಅವನ ದೃಷ್ಟಿಯಲ್ಲಿ ದೃಷ್ಟಿ ನೆಟ್ಟು, ಬ್ರಾಹ್ಮಣನ ಹೃದಯವು ಶ್ರೀಕೃಷ್ಣನು ಇರಲು ಯೋಗ್ಯವಾದ ಸ್ಥಳ, ಆದರೆ ನೀನು ಅದನ್ನು ಮರೆತು ಆ ಜಾಗದಲ್ಲಿ ಚಾಂಡಾಲ ಈರ್ಷೆಯನ್ನು ಕೂರಿಸಿದ್ದೀಯೆ. ಕಣ್ಣು ತೆರೆದು ಈ ಈರ್ಷೆಯನ್ನು ಹೊಡೆದೋಡಿಸಿ ಹರೇ ಕೃಷ್ಣ ಮಂತ್ರವನ್ನು ಜಪಿಸು ಎಂದು ಹೇಳಿದರು. ಅಮೋಘ ಕಷ್ಟಪಟ್ಟು ಕಣ್ಣು ತೆರೆದ. ಮಹಾಪ್ರಭುಗಳನ್ನು ದಿಟ್ಟಿಸಿ ನೋಡಿ ರೋಮಾಂಚನಗೊಂಡ. ಅವನ ತುಟಿಗಳಿಂದ ಹರೇ ಕೃಷ್ಣ ಎನ್ನುವ ನಾಮವು ಹೊರಬಂತು. ಆತ ನಿಧಾನವಾಗಿ ಎದ್ದು ಕುಳಿತವನು ನಿಧಾನವಾಗಿ ಎದ್ದವನು ದೊಡ್ಡದಾಗಿ ಹರೇ ಕೃಷ್ಣ ಮಹಾಮಂತ್ರದ ಕೀರ್ತನೆಯಲ್ಲಿ ತೊಡಗಿದ. ಆಮೇಲೆ ನರ್ತಿಸುತ್ತಾ ದೈವೋನ್ಮಾದಕ್ಕೆ ಒಳಗಾದ. ಮಹಾಪ್ರಭುಗಳು ಅಮೋಘನು ದೈವೋನ್ಮಾದರಿಂದ ವಿಮುಕ್ತನಾಗುವ ತನಕ ಅಲ್ಲೇ ಕುಳಿತರು. ಆತನು ನಿಧಾನವಾಗಿ ಶಾಂತನಾಗುವುದನ್ನು ನೋಡಿದರು. ಅಮೋಘನು ತನ್ನ ಇದಿರು ಕುಳಿತಿರುವ ಮಹಾಪ್ರಭುಗಳನ್ನು ನೋಡಿದ. ಮಹಾಪ್ರಭುಗಳ ಪಾದಗಳನ್ನು ಹಿಡಿದು ಬಿಕ್ಕಳಿಸಿದ. ತನ್ನ ಕೆನ್ನೆಗಳು ಊತ ಬರುವವರೆಗೆ ಆತ ತನ್ನ ಕೈಗಳಿಂದ ಕಪಾಳಕ್ಕೆ ಹೊಡೆದುಕೊಂಡ. ಮಹಾಪ್ರಭುಗಳು ಅವನನ್ನು ಸಂತೈಸಿದರು. ನೀನು ಸಾರ್ವಭೌಮ ಭಟ್ಟಾಚಾರ್ಯರ ಸಂಬಂಧಿಯಾದ್ದರಿಂದಲೇ ನಿನ್ನ ಮೇಲೆ ಶ್ರೀಕೃಷ್ಣನ ಕರುಣೆಯಾಗಿದೆ. ಅದರಿಂದಾಗಿಯೇ ನೀನು ಬದುಕಿ ಉಳಿದಿರುವೆ. ನೀನು ಇಂದಿನಿಂದ ದಿನಾಲೂ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸು, ಶ್ರೀಕೃಷ್ಣನ ಭಕ್ತನಾಗು ಎಂದು ಉಪದೇಶಿಸಿದರು. ಮಹಾಪ್ರಭುಗಳು ಅಲ್ಲಿಂದ ಹೊರಟು ನೇರವಾಗಿ ಸಾರ್ವಭೌಮ ಭಟ್ಟಾಚಾರ್ಯರಲ್ಲಿಗೆ ಬಂದರು. ಭಟ್ಟಾಚಾರ್ಯರನ್ನು ಸಂತೈಸುತ್ತಾ, ನೀವು ಉಪವಾಸವಿರುವುದು ಸರಿಯಲ್ಲ. ನಿಮ್ಮ ಅಳಿಯನು ಒಬ್ಬ ಮಗುವಿನ ಮನಸ್ಸಿನವನು. ಅವನಿಗೆ ಅವನ ತಪ್ಪಿನ ಅರಿವು ಆಗಿದೆ. ನೀವು ಉಪವಾಸವನ್ನು ತ್ಯಜಿಸಬೇಕು ಎಂದು ಒತ್ತಾಯಿಸಿದರು. ಮುಂದುವರಿಸುತ್ತಾ, ಈಗ ನೀವು ಸ್ನಾನ ಮಾಡಿ ಜಗನ್ನಾಥನ ದರ್ಶನ ಮಾಡಬೇಕು. ನೀವು ದರ್ಶನ ಮಾಡಿ ಮರಳಿ ಇಲ್ಲಿಗೆ ಬಂದು ಜಗನ್ನಾಥನ ಪ್ರಸಾದ ಸ್ವೀಕರಿಸುವವರೆಗೂ ನಾನು ಇಲ್ಲೇ ಇರುತ್ತೇನೆ ಎಂದು ಆಗ್ರಹಿಸಿದರು. ಭಟ್ಟಾಚಾರ್ಯರು ಗದ್ಗದಿತರಾಗಿ, ನೀವು ಆ ಪಾಪಿ ಅಮೋಘನನ್ನು ಬದುಕಿಸಬಾರದಿತ್ತು, ಅವನು ಸಾಯಬೇಕಿತ್ತು ಎಂದರು. ಚೈತನ್ಯ ಮಹಾಪ್ರಭುಗಳಿಗೆ ಅದು ಇಷ್ಟವಾಗಲಿಲ್ಲ. ಅವರು, ನಿಮ್ಮ ಅಳಿಯ ನಿಜಕ್ಕೂ ಒಬ್ಬ ಮಗು. ಅವನ ತಪ್ಪುಗಳನ್ನು ಕ್ಷಮಿಸಿ ಅವನ ಮೇಲೆ ಕರುಣೆ ತೋರುವುದು ನಿಮ್ಮ ಕರ್ತವ್ಯ ಎಂದು ಹೇಳಿದರು. ಭಟ್ಟಾಚಾರ್ಯರು ನಿರುತ್ತರರಾದರು. ಸ್ವಾಮಿ ಎಂದು ಕೈ ಮುಗಿದು, ಜಗನ್ನಾಥನ ದರ್ಶನಕ್ಕೆ ತಾವು ಈಗ ಹೋಗಬಹುದು. ಅಷ್ಟರಲ್ಲಿ ನಾನು ಸ್ನಾನ ಮುಗಿಸಿ ಜಗನ್ನಾಥನ ದರ್ಶನಕ್ಕೆ ಬರುತ್ತೇನೆ ಎಂದರು. ಮಹಾಪ್ರಭುಗಳು ಪ್ರಸನ್ನಚಿತ್ತರಾದರು. ಅವರು ಜಗನ್ನಾಥನ ದರ್ಶನಕ್ಕೆ ಹೊರಟು ನಿಂತರು. ಬಳಿಯಿದ್ದ ಗೋಪಿನಾಥ ಆಚಾರ್ಯರನ್ನು ಕರೆದು, ನಿಮ್ಮ ಭಾವನವರು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಬರಲಿ. ಬಳಿಕ ಅವರು ಪ್ರಸಾದ ಸ್ವೀಕರಿಸಿದರೋ ಇಲ್ಲವೋ ಎನ್ನುವುದು ನನಗೆ ತಿಳಿಯಬೇಕು. ಅದು ನಿಮ್ಮ ಜವಾಬ್ದಾರಿ ಎಂದರು. ಗೋಪಿನಾಥ ಆಚಾರ್ಯರು ಸಂತಸದಿಂದ, ಆಗಲಿ ಪ್ರಭುವೇ ಎಂದು ಕೈ ಮುಗಿದರು. ಇಲ್ಲಿಗೆ ಅಧ್ಯಾಯ 11, 12 ಮುಗಿಯಿತು. ಮುಂದಿನ ವಾರ ನಾವು ಅಧ್ಯಾಯ 13ನಿಂದ ಮುಂದುವರ್ಸೋಣ. ಇವತ್ತು ಚೈತನ್ಯ ಮಹಾಪ್ರಭುಗಳ ಭಕ್ತರ ವರ್ಣನೆ ಈ ಅಧ್ಯಾಯ ಮುಗಿಸಿದ್ದೇವೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ.